ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟು ಅಫೋರ್ಡೆಬಲ್ ಬೆಲೆಯಲ್ಲಿ ಪ್ರೀಮಿಯಂ ಇಂಟೀರಿಯರ್ ಮಾಡೋರು, ವುಡನ್ ಇಂಟೀರಿಯರ್ ಮಾಡೋರು ಅಂತ ತುಂಬ ಫೇಮಸ್ ಆಗಿರೋಂಥವ್ರು ಸ್ಪೇಷಿಯಸ್ ಸ್ಟುಡಿಯೋದವರು. ಮುಂಚೆನೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವರು ಮೀಡಿಯಮ್ ಅವರು ಇರಲಿ, ಕಮ್ಮಿನೇ ಇರಲಿ, ಬಜೆಟ್ ನಿಮ್ಮಲ್ಲಿ ಪರ್ಫೆಕ್ಟ್ ಆಗಿರುವಂತಹ ಮನೆಗೆ ಸರಿಯಾಗಿರುವಂಥ ಇಂಟೀರಿಯರ್ನ ಇವ್ರು ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಕ್ವಾಲಿಟಿ ಬೇಕು, ಬಟ್ ಜೇಬ್ಗೆ ವಜ್ಜೆ ಆಗಬಾರ್ದು, ಅಫೋರ್ಡೆಬಲ್ ಆಗಿರಬೇಕು ಅಂತಂದರೆ ನೀವು ಸ್ಪೇಷಿಯಸ್ ಸ್ಟುಡಿಯೋಸ್ಗೆ ಬರ್ಬೋದು. ಆ್ಯಂಡ್ ಇವತ್ತಿನ ಮೇನ್ ವಿಡಿಯೋ ಅಂತಂದರೆ ಸ್ಪೇಷಿಯಸ್ ಸ್ಟುಡಿಯೋಸಲ್ಲಿ ಏನೇನು ಪ್ಯಾಕೇಜಸ್ ಇದೆ, ಏನೇನು ಸಿಗ್ತಾ ಇದೆ, ನಮಗೆ ಯಾವ ಪ್ಯಾಕೇಜಸಲ್ಲಿ ಏನು ಸಿಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸ್ಪೇಷಿಯಸ್ ಸ್ಟುಡಿಯೋ ಕಡೆಯಿಂದ ಭಾರ್ಗವ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆಲ್ಮೋಸ್ಟ್ ನೀವು ನಮಗೆ ಎರಡು ಆಪ್ಷನನ್ನು ಕೊಡ್ತಾ ಇದ್ದೀರಾ, 2 BHK ಆ್ಯಂಡ್ 3 BHK ಪ್ಯಾಕೇಜಸ್ ಕೊಡ್ತಾ ಇದ್ದೀರಾ. ಓಕೆ, ಸೊ ನಾವು ಆ್ಯಕ್ಚುಲಿ ಈ ಥರ ವಿಡಿಯೋನೇ ಮಾಡಿಲ್ಲ, ಪ್ಯಾಕೇಜಸ್ ಏನೇನಿದೆ ನಿಮ್ಮದು. ಸೊ ಪ್ರತಿ ವಿಡಿಯೋದಲ್ಲಿ ನೀವು ರ್ಯಾಂಡಮ್ ಆಗಿ ಹೇಳ್ಬಿಡ್ತೀರಾ ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಈ ಥರ. ಬಟ್ ಇನ್ ಡೆಪ್ತ್ ಆಗಿ ಇದೇ ಫಸ್ಟ್ ಟೈಮ್ ನಾವು ಹೇಳ್ತಾ ಇರುವಂಥದ್ದು. ಸೊ ವೀಕ್ಷಕರು, ಯಾರ್ಯಾರಿಗೆ ಇಂಟೀರಿಯರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಈ ವಿಡಿಯೋನ ಪೂರ್ತಿ ನೋಡಿ. ಯಾಕಂತಂದ್ರೆ ನೀವು ಬೇರೆ ಇಂಟೀರಿಯರ್ ಜೊತೆ ಕಂಪೇರ್ ಮಾಡ್ಕೋಬಹುದು. ಕರೆಕ್ಟಾ ಸರ್? ನೀವು ಕೊಡ್ತಾ ಇರೋದು ಅದಕ್ಕೋಸ್ಕರ ಕಂಪೇರ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ದೊಬ್ಬರದೇ ಮಾರ್ಕೆಟಲ್ಲಿ ಪ್ಯಾಕೇಜ್ ವೈಸ್ ಎಲ್ಲರೂ ಸ್ಕಾರ್ಪಿಟ್ ವೈಸ್ ಕೊಡ್ತಾ ಇದ್ದಾರೆ. ಸೊ ಒಂದು ಕ್ವಶನ್ ಏನು ಅಂತಂದರೆ, ಯಾಕೆ ನೀವು ಸ್ಕಾರ್ಪಿಟಲ್ಲಿ ಮಾಡಲ್ಲ, ಪ್ಯಾಕೇಜಸ್ ಯಾಕೆ ಸರ್? ಈಗ ಪ್ಯಾಕೇಜಸ್ ಏನಂದರೆ ಫಸ್ಟ್ ನಮ್ಮ USP ಏನಂದರೆ ಅಫೋರ್ಡೆಬಿಲಿಟಿ ಸರ್. ಅಫೋರ್ಡೆಬಿಲಿಟಿ ಜೊತೆಗೆ ಕ್ವಾಲಿಟಿ ಮೈನ್ ಏನಂದರೆ, ಈಗ ಲೈಕ್ ಏನಂದರೆ ಮೈಂಡ್ ಫಿಕ್ಸ್ ಆಗ್ಬೇಕು ಸರ್ ಕಸ್ಟಮರ್ಸ್ಗೆ. ಹೆಂಗೆ ಅಂದರೆ ಇಂಟೀರಿಯರ್ಗೆ ಬರೋಷ್ಟರಲ್ಲೇ ಆಲ್ರೆಡಿ ಲೈಕ್ ಅವ್ರು ತುಂಬ ಕಷ್ಟಪಟ್ಟು ಮನೆ ಕಟ್ಟಿ ಹೌದು ಸರ್, ಎಲ್ಲ ಖಾಲಿಯಾಗಿ ಬಂದಿರ್ತಾರೆ. ಬಟ್ ಇಂಟೀರಿಯರ್ಗೆ ಅಂದಾಗ ಮತ್ತೆ ಈಗ ಮಾರ್ಕೆಟಲ್ಲಿ ಹೆಂಗಾಗತ್ತೆ, ಸೊ ಅದಕ್ಕೊಂದು ಲಿಮಿಟ್ ಇಲ್ಲ ಸರ್. ಲೈಕ್ ಇಷ್ಟೇ ಆಗ್ಬೋದು ಅಂತ ಯಾರು ಹೇಳೋಕ್ಕಾಗಲ್ಲ. ಅಂಟಿಲ್ ಅನ್ಲೆಸ್ ಕಸ್ಟಮರ್ಗೆ ಡಿಸೈನ್ ಮುಗಿಯೋ ತನಕ ಆಗಿರ್ಬೋದು, ಏನಾದರೂ ಆಗಿರ್ಬೋದು, 5 ಲಕ್ಷಕ್ಕೂ ಆಗುತ್ತೆ, 50 ಲಕ್ಷಕ್ಕೂ ಆಗುತ್ತೆ. ಸೊ ಪ್ಯಾಕೇಜಸ್ ಅಂತ ಕೊಟ್ಟಾಗ ಕಸ್ಟಮರ್ಗೆ ಒಂದು ಈಸಿ ಆಗುತ್ತೆ ಸರ್. ಈಗ ಈ ಬಜೆಟ್ಗೂ ನಾವು ಮಾಡ್ಬೋದು. ಲೈಕ್ ಇವಾಗ 2 BHK ನಾವೇನು ಪ್ಯಾಕೇಜಸ್ ಕೊಟ್ಟಿದ್ದೀವಿ, 3 BHK ಏನು ಪ್ಯಾಕೇಜಸ್ ಕೊಟ್ಟಿದ್ದೀವಿ, ಸೊ ಈ ಬಜೆಟಲ್ಲೂ ನಾವು ಫಿಟ್ ಮಾಡ್ಕೊಳ್ತೀವಿ. ಮತ್ತು ಇವಾಗ ನಾವು ಈ ಅಪ್ಡೇಟೆಡ್ ಪ್ಯಾಕೇಜಸ್ ಏನಿದೆಲ್ಲ ಸರ್, ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ ಆಲ್ಮೋಸ್ಟ್. ಈಗ ಪ್ಯಾಕೇಜಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಮುಂಚೆ ಪ್ಯಾಕೇಜಸ್ಗಿಂತ ಬೆಟರ್ ಆಗಿದೆ. ಪ್ಯಾಕೇಜ್ ಅಂದಾಗ ಏನಾಗುತ್ತೆ, ಕಸ್ಟಮರ್ಗೆ ಎಲ್ಲ ಇನ್ಕ್ಲೂಡ್ ಆಗೋ ಥರ ನಾವು ಫೀಸಿಬಿಲಿಟಿ ಕೊಟ್ಟಿದ್ದೀವಿ. ಮತ್ತು ಪ್ಯಾಕೇಜಲ್ಲಿ ಲೈಕ್ ನಾವು ಲಿಮಿಟೇಷನ್ಸ್ ಏನಿಲ್ಲ, ಲೈಕ್ ಹಿಂಗೆ ಮಾಡ್ಕೋಬೇಕು, ವಾರ್ಡ್ರೋಬೇ ಮಾಡ್ಕೋಬೇಕು, ಮತ್ತು ಕಿಚನೇ ಮಾಡ್ಕೋಬೇಕಂತೇನಿಲ್ಲ. ನಮ್ದು ಏನು ಸ್ಕ್ವೇರ್ ಫೀಟ್ಸ್ ಇದೆ ಅದ್ರಲ್ಲಿ ಅವ್ರು ಏನು ಬೇಕಾದ್ರೂ ಕವರ್ ಮಾಡ್ಕೋಬೋದು. ಸೊ ಅದು ಅಡ್ವಾಂಟೇಜು ನಾವು ಕ್ಲೈಂಟಿಗೆ ಕೊಟ್ಟಿದ್ದೀವಿ. ಈಗ ಎಕ್ಸಾಂಪಲ್ ಅವ್ರಿಗೆ ಈಗ 3 BHK ಇರುತ್ತೆ ಸರ್. ಸೊ ಅವ್ರದ್ದು ಪ್ಯಾಕೇಜಲ್ಲಿ ನಾವೊಂದು ಮೆಜರ್ಮೆಂಟ್ಸ್ ಅಂತ ಕೊಟ್ಟಿರ್ತೇವೆ. ಬಟ್ ಅದಕ್ಕಿಂತ ಜಾಸ್ತಿ ಆದರೆ ಮಾತ್ರ ಜಾಸ್ತಿ ತೊಗೋತೀವಿ. ಈಗ ಪ್ಯಾಕೇಜ್ ಒಳಗಡೆ ಆ ಮೆಜರ್ಮೆಂಟ್ಸ್ ಏನು ಕೊಟ್ಟಿದ್ದೀವಿ ಅದ್ರೊಳಗಡೆ ಬರೋಂಗಿದ್ರೆ ಸೊ ಅಷ್ಟಕ್ಕೆ ಉಳಿಸ್ತೀವಿ. ಪ್ಯಾಕೇಜ್ ಕಾಸ್ಟಲ್ಲೇ ಇರುತ್ತೆ. ಓಕೆ ಓಕೆ ಓಕೆ. ಸೊ ನೀವು ಬೇರೆ ನಾವು ಹೇಳೋದು ಬೇಡ, ಬೇರೆಯವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ಬೇರೆಯವರು ಎಸ್ಕಲೇಟ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಪ್ರಕಾರ ಇದಾಯಿತು ಇರಲಿ, ಅದಾಯಿತು ಇರಲಿ. ಸೊ ನೀವೇನು ಹೇಳ್ತೀರಾ, 5 ಲಕ್ಷದ ಕೊಟ್ಟಿರೋ ಕೊಟೇಶನ್ ನಾಳೆ ಹೋಗ್ಬಿಟ್ಟು 8 ಲಕ್ಷ ಆಗುತ್ತೆ, 8 ಆಗುತ್ತೆ, 10 ಆಗುತ್ತೆ, 10 ಆಗ್ಬಿಡುತ್ತೆ. ಅದು ಲೈಕ್ ಇವಾಗ ನಮ್ಮಲ್ಲೂ ಆಗುತ್ತೆ. ಲೈಕ್ ಅಂದರೆ ಡಿಪೆಂಡ್ಸ್ ಆನ್ ಡಿಸೈನ್ ಸರ್. ಓಕೆ ಓಕೆ. ಸೊ ಈಗ ಕ್ಲೈಂಟ್ಗೆ ಏನಾಗುತ್ತೆ ಲೈಕ್, ಬಟ್ ಏನಂದರೆ ಪ್ಯಾಕೇಜ್ ಅಂದಾಗ ಅವ್ರಿಗೆ ನಾವು ಆಗದೆ ಇರೋಕ್ಕೂ ನಾವು ಆಪ್ಷನ್ ಕೊಡ್ತೀವಿ. ಸೊ ನಮ್ಮಲ್ಲಿ ಅದು ಅಡ್ವಾಂಟೇಜ್. ಲೈಕ್ ಈಗ ಏನಂದ್ರೆ, ಈಗ ಡಿಸೈನ್ ಮಾಡ್ಕೋಬೇಕಾದ್ರೆ ಲಿಮಿಟ್ ಇಲ್ಲ ಸರ್. ಡಿಸೈನ್ ಕ್ಲೈಂಟ್ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಹೌದು, ಯಾಕಂದ್ರೆ ಡಿಸೈನ್ ಕಾಂಪ್ಲಿಮೆಂಟ್ರಿ ನಮ್ಮ ಕಡೆಯಿಂದ. ಬಟ್ ಏನಂದ್ರೆ ಕಸ್ಟಮರ್ಗೆ ಅಡ್ವಾಂಟೇಜ್ ಏನಂದ್ರೆ, ಏನ್ ಬೇಕು ಏನ್ ಬೇಡ ಡಿಸೈನ್ ಫೇಸ್ ಅಲ್ಲಿ ಅವ್ರಿಗೆ ಈಸಿ ಆಗುತ್ತೆ. ಸೊ ಇನ್ನೊಂದು ಏನಾಗುತ್ತೆ, ಸ್ಪೇಸ್ ಕನ್ಸ್ಟೆಂಟ್ ಇರ್ಬೋದು, ಮತ್ತು ಸ್ಪೇಸ್ ಎಷ್ಟು ಬರ್ತಿದೆ ಅದೆಲ್ಲ ಡಿಸೈನಿಂಗ್ ಟೈಮಲ್ಲೇ ಗೊತ್ತಾಗೋದ್ರಿಂದ, ಮತ್ತು ಅವ್ರಿಗೆ ಕಾಸ್ಟಿಂಗು ಅಷ್ಟೇ. ನಮ್ಮದು ಲೈಕ್ ಇವಾಗ ಆದಮೇಲೆ ನಾವು ಫೈನಲ್ ಡೀಟೇಲ್ಡ್ ಕೊಟೇಶನ್ ಕೊಡಬೇಕಾದ್ರೆ ಏನು ಬೇಕೋ ಅದನ್ನ ಇಟ್ಕೋಬೋದು, ಬೇಡ ಅಂದಿರೋ ತೆಗಿಬೋದು. ಬೈಫರ್ಕೇಟ್ ಮಾಡ್ಕೊಟ್ಬಿಡ್ತೀವಿ. ಹೌದು, ಕಂಪ್ಲೀಟ್ ಆಗಿ ಕೊಟ್ಬಿಡ್ತೀವಿ. ಸುಮ್ಮನೆ ನೋಡಿ, ಅನ್ನೆಸೆಸರಿ ಇದು ತಗೊಳ್ಳಿ ಸರ್, ಅದು ತಗೊಳ್ಳಿ ಸರ್, ಇದು ತಗೊಳ್ಳಿ ಸರ್ ಅಂತ ಪ್ಯಾಕೇಜ್ ಮಾಡಿ ಕೊಡೋ ಬದಲು ನೋಡಿ ಇಷ್ಟರಲ್ಲೇ ನೀವು ಮುಗಿಸ್ಬೋದು. ಇಲ್ಲ ನಿಮ್ಗೆ ದುಡ್ಡು ಇದೆ ಅಂತಂದ್ರೆ ಇಷ್ಟಕ್ಕೂ ಮುಂದಕ್ಕೂ ಹೋಗ್ಬೋದು. ಲೈಕ್ ಒನ್ ಟೈಮ್ ಮಾಡೋದಲ್ವಾ, ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಬೆಟರ್ ಆಗಿ ಮಾಡ್ಕೊಳ್ಳೋಣ ಕ್ಲೈಂಟ್ಸ್ ಇದ್ದಾರೆ ಸರ್, ತುಂಬ ಜನ ಇದ್ದಾರೆ. ಸೊ ಅವಾಗ ಅವ್ರಿಗೂ ನಾವು ಆಪ್ಷನ್, ಯಾಕಂದ್ರೆ ಡಿಸೈನ್ ಅಲ್ಲೇ ಅವ್ರಿಗೆ ಅದು ಗೊತ್ತಾಗುತ್ತೆ. ಬಿಕಾಸ್ ಅಲ್ಲೇನು ಕಾಸ್ಟ್ ಇಲ್ಲ. ಸೊ ಡಿಸೈನ್ ಹೆಂಗ್ ಬೇಕಾದ್ರೂ ಮಾಡಿಸ್ಕೊ, ಆಮೇಲೆ ಬೇಕಾದ್ರೆ ಅದನ್ನ ರೆಕ್ಟಿಫೈ ಮಾಡ್ಕೋಬಹುದು. ಸೊ ಅವರ ಬಜೆಟ್ ಪ್ರಕಾರ ಜಾಸ್ತಿ ಏನು ಫೈನಲ್ ಕೊಟೇಶನ್ ಕೊಟ್ಟಿದೆ ಅದಕ್ಕೂ ಉಳಿಸ್ಕೋಬಹುದು. ಇಲ್ಲ ಅಂದ್ರೆ ಇಷ್ಟೇ ಮಾಡಿ ಅಂದ್ರೆ ಇಷ್ಟೇ ಮಾಡಿ. ಇಲ್ಲ ಕ್ಲೈಂಟ್ ಬಂದ್ಬಿಟ್ಟು ಎಕ್ಸಾಂಪಲ್ ಸರ್, ನಿಮ್ಮ ಪ್ಯಾಕೇಜ್ ಇದೆ ನಮ್ಗೆ ಅಷ್ಟಕ್ಕೆ ಮಾಡ್ಕೊಡಿ, ಅದು ಮಾಡ್ಕೊಡ್ತೀವಿ ಸರ್. ಸೊ ಏನು ಕವರ್ ಆಗುತ್ತೆ ಆ ಮೆಜರ್ಮೆಂಟ್ಸ್ ಎಲ್ಲ ಅಷ್ಟಕ್ಕೂ ಮಾಡ್ಕೊಡ್ತೀವಿ, ಅಷ್ಟಕ್ಕೂ ರೆಡಿ ಇದೆ. ಓಕೆ, ಸೊ ಇವತ್ತು ಫಸ್ಟ್ 2 BHK ಎಕ್ಸ್ಪ್ಲೇನ್ ಮಾಡೋಣ. ಸೊ ಎಷ್ಟು ಪ್ಯಾಕೇಜಸ್ ಅನ್ನು ಕೊಡ್ತಾರೆ ಸರ್? ಇವಾಗ ನಮ್ದು 3 ಪ್ಯಾಕೇಜಸ್ ಇರುತ್ತೆ. ಸೊ 2 BHK ಗೆ ಸಪ್ರೇಟ್ ಪ್ಯಾಕೇಜ್, 3 BHK ಗೆ ಸಪ್ರೇಟ್ ಪ್ಯಾಕೇಜ್. ಸೊ ಇವಾಗ 2 BHK ಪ್ಯಾಕೇಜಸ್ ಬಂದು 3.99 lakhs ಪ್ಲಸ್ GST ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಸಿಲ್ವರ್ ಪ್ಯಾಕೇಜ್ ಅಂತ ಕರಿತೀವಿ. ಸಿಲ್ವರ್ ಪ್ಯಾಕೇಜ್ ನಾವು ಮಾತಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಆಕ್ಚುಲಿ ಪ್ಯಾಕೇಜ್ ಡೀಟೇಲ್ಸ್ ಕೂಡ ಬರ್ತಾ ಇರುತ್ತೆ ವೀಕ್ಷಕರೇ, ಅಥವಾ ಮೇಲ್ಗಡೆನೂ ಕೂಡ ಪ್ಯಾಕೇಜ್ ಡೀಟೇಲ್ಸ್ ಕೂಡ ಬರ್ತಾ ಇರ್ಬೋದು. ಸಿಲ್ವರ್ ಬಂದು ಎಷ್ಟು ಸರ್? 3.99 ಪ್ಲಸ್ GST, 3,99,000
ಪ್ಲಸ್ GST ಇರುತ್ತೆ ಅಂತ ಹೇಳ್ಬೋದು. ಇದು ಸಿಲ್ವರ್ ಪ್ಯಾಕೇಜ್. ಇದು ಸಿಲ್ವರ್ ಪ್ಯಾಕೇಜ್. ಏನೇನು ಸಿಗ್ತಾ ಇದೆ? ಸೊ ಇವಾಗ ನಾವು ಲೈಕ್ ಓಲ್ಡ್ ಸ್ಕೂಲ್ ತರ ಹೋಗ್ತಿಲ್ಲ ಸರ್, ಟ್ಯಾಂಡಮ್ ಬಾಕ್ಸ್ಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ವಿ. ಈಗ ಮುಂಚೆ ಏನಾಗ್ತಿತ್ತು, ಬಾಸ್ಕೆಟ್ಸ್ ಆಪ್ಷನ್ ಕೊಡ್ತಿದ್ವಿ, ಅದೆಲ್ಲ ಈಗ ಏನು ಕೊಡ್ತಿಲ್ಲ, ಡೈರೆಕ್ಟ್ ಟ್ಯಾಂಡಮ್. ಓಕೆ ಓಕೆ. ಸೊ ಯಾರಿಗಾದ್ರೂ ಬಾಸ್ಕೆಟ್ಸ್ ಇನ್ ಪರ್ಟಿಕ್ಯುಲರ್ ಆಗಿ ಬೇಕಂದ್ರೆ ಅವಾಗ ಕೊಡ್ತೀವಿ. ರೆಂಟಲ್ಗೆಲ್ಲ ಹೌದು ಸರ್, ಹೌದು. ಸೊ ಬಟ್ ಇದು ಎಂಡ್ ಆಫ್ಟರ್ ಐ ಮೀನ್ ಲೈಕ್ ಟ್ಯಾಂಡಮ್ ಇಂದಾನೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದಾದ್ಮೇಲೆ ಬೇಕಾದ್ರೆ ಅವ್ರಿಗೆ ಹೆಂಗೆ ಲೈಕ್ ಕಸ್ಟಮೈಸ್ ಬೇಕೋ ಪ್ಯಾಕೇಜಲ್ಲೂ ಕಸ್ಟಮೈಸ್ ಮಾಡ್ಕೋಬಹುದು. ಕಸ್ಟಮೈಸೇಷನ್ ಲಾಸ್ಟ್ ಅಲ್ಲಿ ಮಾತಾಡೋಣ. ಇದರಲ್ಲಿ ಏನೇನು ಸಿಗ್ತದೆ? ಸೊ ಇವಾಗ ಇದ್ರಲ್ಲಿ ಬಂದು 275 ಸ್ಕ್ವೇರ್ ಫೀಟ್ಸ್ ಲೆಂತ್ ಇಂಟು ವಿಡ್ತ್ ಕವರ್ ಆಗುತ್ತೆ ಸರ್. 275 ಸ್ಕ್ವೇರ್ ಫೀಟ್ಸ್. ಓಕೆ. ಸೊ ಓವರ್ ಆಲ್ ಮನೆ ಎಕ್ಸಾಂಪಲ್ ಇವಾಗ ಮನೆ ಒಂದು 800 ಸ್ಕ್ವೇರ್ ಫೀಟ್ಸ್ ಬರುತ್ತೆ ಸರ್ ಓವರ್ ಆಲ್ ಮನೆ. ಅದರಲ್ಲಿ ನಾವು ವುಡ್ ವರ್ಕ್ ಮಾತ್ರ 275 ಸ್ಕ್ವೇರ್ ಫೀಟ್ಸ್ ಬರಬೇಕು. ಆಲ್ಮೋಸ್ಟ್ ಕಾಲ್ ಭಾಗ. ಅದನ್ನ ಈಗ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಇವಾಗ ಹಿಂದ್ಗಡೆ ಕಿಚನ್ ಇದೆ ಸರ್. ಸೊ ಇದು ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ, ಇದು ವಿಡ್ತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಲೆಂತ್ ಇಂಟು ವಿಡ್ತ್ ಕ್ಯಾಲ್ಕುಲೇಟ್ ಮಾಡಿದಾಗ ಆಬ್ಜೆಕ್ಟ್ಸ್ ಎಷ್ಟು ಬೇಕಾದ್ರೂ ತಗೋಬಹುದು. ಅದು 275 ಎಂಡ್ ಅಪ್ ಆಗಬೇಕು. 275 ಸ್ಕ್ವೇರ್ ಫೀಟ್ ಅಲ್ಲಿ ಮುಗಿಬೇಕು. ಬೇಸಿಕ್ ಅಂತ ಬಂದಾಗ. ಹೌದು. ಜಾಸ್ತಿ ಆದ್ರೆ ಎಕ್ಸ್ಟ್ರಾ ಸ್ಕ್ವೇರ್ ಫೀಟ್ಸ್ಗೆ ಕೌಂಟ್ ಮಾಡ್ಕೋತೀವಿ. ಇಲ್ಲ 275 ಎಂಡ್ ಅಪ್ ಮಾಡಿ ಈಗ ಒಂದು 325 ಆಯಿತು ಅಂದ್ಕೊಳ್ಳಿ ಸರ್. ಆ ಎಕ್ಸ್ಟ್ರಾ ಮೆಜರ್ಮೆಂಟ್ಸ್ ಏನು ಮಾಡ್ತೀವಿ, 50 ಸ್ಕ್ವೇರ್ ಫೀಟ್ಸ್ ಇಂಟು ನಮ್ದೊಂದು ರೇಟ್ ಇರುತ್ತೆ, ಅದಕ್ಕೆ ಆ ರೇಟ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಕೊಟೇಶನ್ ಕೊಡ್ತೀರಾ. 275ಗೆ ಒಂದು ಕೊಟೇಶನ್ ಕೊಡ್ತೀರಾ. ಎಕ್ಸ್ಟ್ರಾ 50 ಸ್ಕ್ವೇರ್ ಫೀಟ್ಗೆ ಏನಾಗಿದೆ ಅದಕ್ಕೆ ಸಪ್ರೇಟ್ ಆ ಕೊಟೇಶನ್ ಇನ್ಕ್ಲೂಡ್ ಮಾಡ್ತೀವಿ ಸರ್. ಬೇಸ್ ಪ್ರೈಸ್ ಏನಾಗುತ್ತೆ 275 ಸ್ಕ್ವೇರ್ ಫೀಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಂಪಲ್ ಇವಾಗ 3,99,000. ಸೊ 3,99,000 ಪ್ಲಸ್ 50 ಸ್ಕ್ವೇರ್ ಫೀಟ್ಸ್ ಅಷ್ಟೇ ಆ ಥರ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಆಮೇಲೆ ಇದ್ರಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಈಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ, ಈಗ ಇದ್ರಲ್ಲಿ ಏನು ಆಕ್ಸೆಸರೀಸ್ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ ಅದು ಕಾಂಪ್ಲಿಮೆಂಟ್ರಿ ಒಳಗಡೆ ಸೇರ್ಕೊಬಿಡುತ್ತೆ. ಏನೇನು ಬರ್ತಾ ಇದೆ? ಸೊ ಇವಾಗ ಅದರಲ್ಲಿ 3 ಟ್ಯಾಂಡಮ್ ಬಾಕ್ಸ್ ಕೊಡ್ತೀವಿ ಸರ್. 3 ಟ್ಯಾಂಡಮ್ ಬಾಕ್ಸ್. ಯಾವ ರೀತಿ ಟ್ಯಾಂಡಮ್ ಇರುತ್ತೆ ಸರ್? 4 ಇಂಚಸ್, 6 ಇಂಚಸ್, 8 ಇಂಚಸ್. 4 ಇಂಚಸ್ ಏನಕ್ಕೆ ಯೂಸ್ ಆಗುತ್ತೆ? 4 ಇಂಚಸ್ ಬಂದು PVC ಕಟ್ಲರಿ ಇದಕ್ಕೆ ಮುಂಚೆ SS ಬಾಸ್ಕೆಟ್ಸ್ ಬರ್ತಿತ್ತು, ಇವಾಗ ಅದನ್ನ ಫುಲ್ ತೆಗೆದಾಕ್ಬಿಟ್ಟಿದ್ದೀವಿ. ಆ PVC ಕಟ್ಲರಿ ಬಾಕ್ಸ್ ಕೊಡ್ತೀರಾ ನೀವು? ಹೌದು ಸರ್, ಅದು ಕೊಡ್ತೀವಿ. PVC ಕಟ್ಲರಿನೂ ಕೊಡ್ತೀವಿ. ಅದಾದ್ಮೇಲೆ ಕೆಳಗಡೆ ಬಂದು ಪ್ಲೇನ್ 4 ಇಂಚಸ್ ಪ್ಲೇನ್ ಕೊಡ್ತೀರಾ? ಇಲ್ಲ 4 ಇಂಚಸ್ PVC ಕಟ್ಲರಿ, 6 ಇಂಚಸ್ ಪ್ಲೇನ್. ಅದೇನಕ್ಕೆ ಯೂಸ್ ಆಗುತ್ತೆ? ಅದು ಏನಾದ್ರು ವೆಸಲ್ಸ್ ಇಟ್ಕೊಳ್ಳೋಕೆ ಸರ್, ಸ್ಮಾಲ್ ವೆಸಲ್ಸ್ ಇಟ್ಕೊಳ್ಳೋಕೆ. ಅದ್ರ ಕಡೆ ಬಂದು 8 ಇಂಚಸ್. ಐದರ್ ಅದನ್ನ ನಾವು ಅವರು ತಾಲಿ ರ್ಯಾಕ್ ಆಗಿದೆ ಸರ್. ಅಡ್ವಾಂಟೇಜ್ ಏನು ಟ್ಯಾಂಡಮ್ ಬಾಕ್ಸ್ಗೆ ಮತ್ತು ಬಾಸ್ಕೆಟ್ಸ್ಗೆ ಅಂದರೆ, ಬಾಸ್ಕೆಟ್ಸ್ ಅಂದರೆ ಫಿಕ್ಸ್ಡ್ ಸರ್. ನಾವೀಗ ಪ್ಲೇಟ್ ರ್ಯಾಕ್ ಇರ್ಬೋದು ಅದನ್ನೆಲ್ಲ ಫಿಕ್ಸ್ಡ್ ಬಂದ್ಬಿಡುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ. ಸೊ ಟ್ಯಾಂಡಮ್ ಬಾಕ್ಸ್ ಸಪ್ರೇಟ್ ಆಗಿ ಬರುತ್ತೆ, ಅದ್ರ ಮೇಲೆ ಬರೋ ಆಕ್ಸೆಸರಿ ಸಪ್ರೇಟ್ ಆಗಿರುತ್ತೆ. ಬೇಕಾದ್ರೆ ತಾಲಿ ಹಾಕೋಬಹುದು, ಬೇಕಾದ್ರೆ ತಾಲಿ ಹಾಕೋಬಹುದು. ಯಾಕಂದ್ರೆ ಪ್ಲೇಟ್ಸ್ ನ ಅಡ್ಡ ಇಟ್ಕೊಂಡ್ರು ಆಗುತ್ತೆ, ಇಲ್ಲ ತಾಲಿ ಇಟ್ಕೊಂಡು ಸ್ಟ್ರೈಟ್ ಆಗಿ ಇಟ್ಕೋತೀವಿ ಅಂದ್ರೆ ಅದು ಆಗುತ್ತೆ. ಅದು 8 ಇಂಚಸ್ ಅಲ್ಲಿ ಬರುತ್ತೆ ಸರ್. ದೊಡ್ಡದಿರುತ್ತೆ. ಎಷ್ಟು ಅಗಲ ಇರುತ್ತೆ ವೀಕ್ಷಕರೇ? ಆರಾಮಾಗಿ ನಿಮ್ಗೆಲ್ಲ ವೆಸಲ್ಸ್ಗೆ, ಪ್ಲೇಟ್ಸ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನು ಕೊಡ್ತೀವಿ? ಸೊ ಅದಾದ್ಮೇಲೆ ಒಂದು ಬಾಟಲ್ ಪುಲ್ಔಟ್ ಸರ್. ಇದೊಂದು ಮಾತ್ರ ಬೇಸಿಕ್ ಪ್ಯಾಕೇಜ್ ಅಲ್ಲಿ SS ಫಿನಿಶ್ ಅಲ್ಲಿ ಕೊಡ್ತಾ ಇದೀವಿ. ಇದೊಂದೇ SS ಅಲ್ಲಿ ಕೊಡ್ತಾ ಇದೀವಿ ಬಾಟಲ್ ಪುಲ್ಔಟ್. ಇದೊಂದನ್ನೇ ನಾವು ಅಪ್ಡೇಟ್ ಮಾಡ್ಕೋಬಹುದಾ? ಬೇಕಾದ್ರೆ ಮಾಡ್ಕೋಬಹುದು ಸರ್. ಇದನ್ನ ಟ್ಯಾಂಡಮ್ ಟೈಪ್ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲ ಇದು ಬೇಡ ಇನ್ನೊಂದು ನನಗೆ ಟ್ಯಾಂಡಮ್ ಮಾಡ್ಕೊಡಿ ಅಂದ್ರೆ ಡಿಫರೆನ್ಸ್ ಅಮೌಂಟ್ ಹಾಕಿ ಟ್ಯಾಂಡಮ್ ಕೊಡ್ತೀವಿ, ಅದು ಮಾಡ್ಕೋಬಹುದು. ಸೊ ಆ ಥರ ಆಪ್ಷನ್ ಸರ್. ಅದಾದ್ಮೇಲೆ PVC ಕಟ್ಲರಿ ಟ್ರೇ ನಾನು ಅವಾಗಲೇ ಹೇಳ್ದಂಗೆ ಅದೊಂದು ಬರುತ್ತೆ. ಮತ್ತೆ ತಾಲಿ ಟ್ರೇ ಅದೊಂದು ಬರುತ್ತೆ. ಮತ್ತೆ ಪ್ರೊಫೈಲ್ ಶಟರ್ ಬರುತ್ತೆ ಸರ್. ಪ್ರೊಫೈಲ್ ಶಟರ್ ಅಂದ್ರೆ ಇವಾಗ ನಮ್ಮ ಕಿಚನ್ಸ್ ಅಲ್ಲಿ ತುಂಬಾ ಕಡೆ ತೋರಿಸಿದೀವಿ. ಈಗ ಹಿಂದ್ಗಡೆ ಹಾಕ್ಬೋದು. ಸೊ ಪ್ರೊಫೈಲ್ ಶಟರ್ ಅದರಲ್ಲಿ ಕಲರ್ಸ್ ಬರುತ್ತೆ, ಲೈಕ್ ಬ್ಲ್ಯಾಕ್ ಇರ್ಬೋದು, ಗೋಲ್ಡ್ ಇರ್ಬೋದು, ರೋಸ್ ಗೋಲ್ಡ್ ಇರ್ಬೋದು. ಸೊ ಅದ್ರಲ್ಲಿ ಮತ್ತೆ ಗ್ಲಾಸಸ್ ಬರುತ್ತೆ. ಸೊ ಆ ಗ್ಲಾಸಸ್ ವೆರೈಟೀಸ್ ಬರುತ್ತೆ. ಸೊ ಇದು ಒಂಥರ ಲಕ್ಸುರಿಯಸ್ ಫೀಲ್ ಕೊಡೋಕ್ಕೆ ಪ್ರೊಫೈಲ್ ಶಟರ್ಸ್ 2 ಕಾಂಪ್ಲಿಮೆಂಟ್ರಿ ಇನ್ಕ್ಲೂಡೆಡ್ ಸರ್. ಎಷ್ಟು ಶಟರ್ಸ್ ಇರುತ್ತೆ? 2 ಶಟರ್ಸ್ ಕಾಂಪ್ಲಿಮೆಂಟ್ರಿ. 2 ಶಟರ್ಸ್ ಇರುತ್ತೆ. ಓಕೆ. ಅದಾದ್ಮೇಲೆ ಸರ್ ಗ್ಲಾಸ್ ಶಟರ್ಸ್ ಅಂತ ಬರುತ್ತೆ. ಈಗ ನಾವು ಕಿಚನ್ ಎಲ್ಲ ವುಡನ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಸೊ ಮೇನ್ ಕಿಚನ್ ಸರ್, ನಾವು ಆಲ್ವೇಸ್ ಟಾರ್ಗೆಟ್ ಮಾಡೋ ಕಿಚನ್. ಸೊ ಕಿಚನ್ ಅಲ್ಲಿ ಏನಾಗುತ್ತೆ, ಇವಾಗ ಗ್ಲಾಸ್ ಶಟರ್ಸ್ ಅಂತ ಬರುತ್ತೆ. ಯೂಶಲಿ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ ಸರ್. ಯಾಕಂದ್ರೆ ನಾವು ಮಾಡ್ಯುಲರ್ ಆಗಿರೋದ್ರಿಂದ ನಾವು ಡೋರ್ ಮಾಡಲೇಬೇಕು. ಡೋರ್ ಮಾಡಾದ್ಮೇಲೆ ಡೋರ್ ಕಟ್ಔಟ್ ತೆಗಿಬೇಕು. ಅದಾದ್ಮೇಲೆ ಅದಕ್ಕೆ ನಾವು ಗ್ಲಾಸ್ ಹಾಕಬೇಕು. ಸೊ ಇಷ್ಟು ಕೆಲಸ ಇರುತ್ತೆ. ಸೊ ಈಗ ಕಸ್ಟಮರ್ಸ್ಗೆ ಏನು ಅನ್ಕೋತಾರೆ, ಕಟ್ಔಟ್ ಅಲ್ವಾ ಬರೀ ಸೈಡ್ ಪೀಸ್ ಬರುತ್ತೆ ಅಂತ. ಬಟ್ ಆ ಥರ ಕಾಸ್ಟ್ ಕ್ಯಾಲ್ಕುಲೇಟ್ ಆಗಲ್ಲ ಸರ್, ಬಿಕಾಸ್ ಡೋರ್ ನಾವು ಮಾಡಲೇಬೇಕು. ಹೌದು, ಕರೆಕ್ಟ್. ಸೊ ಡೋರ್ ಮಾಡಿ ಮತ್ತೆ CNC ರನ್ ಮಾಡಿ ಪ್ರೋಗ್ರಾಮ್ ಮಾಡಿ ರನ್ ಮಾಡಿ ಮಾಡೋದ್ರಿಂದ ಆ ಸ್ಪೇಸ್ ತೆಗೆದು ಅದು ವೇಸ್ಟ್ ಹೋಗುತ್ತೆ. ಸೊ ಅದಕ್ಕೂ ಚಾರ್ಜ್ ಮಾಡ್ತಾರೆ ಕಂಪ್ನೀಸು. ಸೊ ಅದರಿಂದ ನಾವು ಅದನ್ನು 2 ಗ್ಲಾಸ್ ಶಟರ್ಸ್ ವಿತ್ ಗ್ಲಾಸು ಕಾಂಪ್ಲಿಮೆಂಟ್ರಿ ಬರುತ್ತೆ. ಸೊ ಗ್ಲಾಸಲ್ಲಿ ಮತ್ತೆ ವೆರೈಟೀಸ್ ಇದೆ, ಬ್ಲ್ಯಾಕ್ ಟಿಂಟ್, ಬ್ರಾನ್ಸ್ ಟಿಂಟ್, ಫ್ರಾಸ್ಟೆಡ್, ಮತ್ತೆ ಫ್ಲೂಟೆಡ್, ಮತ್ತೆ ಪ್ಲೇನ್. ಹೌದು, ಇಷ್ಟು ಗ್ಲಾಸಸ್ ವೆರೈಟಿ ಇರುತ್ತೆ. ಯಾವ್ದು ಬೇಕಾದ್ರೂ ತಗೋಬಹುದು ಸರ್. ಸಪ್ರೇಟ್ ಚಾರ್ಜ್ ಇಲ್ಲ ಸರ್. ಈ ಗ್ಲಾಸ್ ಶಟರ್ಸ್ ಇದೆಲ್ಲ, ಇದು ಎಲ್ಲಿ ಮೇಲ್ಗಡೆ ಸೆಂಟರ್ ಮೇಲ್ಗಡೆಗೆ ಸರ್, ಮಿಡಲ್ ಯೂನಿಟ್ ಅಲ್ಲಿ ಕೊಡ್ತೀರಾ? ಸೊ 2 ಇರುತ್ತೆ ಸರ್, ಅದರಲ್ಲೂ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಸಪೋಸ್ ಟಿವಿ ಯೂನಿಟ್ ಅಲ್ಲಿ ಬೇಕಾ, ಕಿಚನ್ ಅಲ್ಲಿ ಸ್ಪೇಸ್ ಇರಲ್ಲ. ಸೊ ಟಿವಿ ಯೂನಿಟ್ ಅಲ್ಲಿ ಬೇಕಾದ್ರೆ ಟಿವಿ ಯೂನಿಟ್ ಅಲ್ಲಿ ಹಾಕೊಂಬೋದಾ?
ಬಾಟಮ್ ಚೆನ್ನಾಗಿರಲ್ಲ ಸರ್. ನೋಡಿದ್ದೀನಿ ನಾನು ಕೆಲವೊಬ್ಬರು ಅದು ವಾರ್ಡ್ರೋಬ್ ಒಳಗಡೆಗೆ ಸರ್, ಹಾಂ 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 ವಾರ್ಡ್ರೋಬ್ ಒಳಗಡೆಗೆ ಅದು ಗ್ಲಾಸ್ ಶಟರ್ಸ್ ಆಗುತ್ತೆ. ಇಲ್ಲ ಕಸ್ಟಮರ್ಗೆ ಇವಾಗ ಸರ್ ಇಂಟೀರಿಯರ್ ಅನ್ನೋದು ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಸೊ ಕಸ್ಟಮರ್ಗೆ ಅದು ಆ ಥರ ಇಷ್ಟ ಆಯ್ತು ಅಂದ್ರೆ ಆ ಥರ ಬೇಕಾದ್ರೂ ಮಾಡ್ಬೋದು. ಹೌದು, ಎರಡು ಶಟರ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಗ್ಲಾಸ್ ಶಟರ್ ಬರ್ಬೇಕು ಸರ್. ಓಕೆ ನೆಕ್ಸ್ಟ್ ಓಕೆನಾ. ಸೊ ಅದಾದಮೇಲೆ 2 ಮಿರರ್ಸ್ ಸರ್. ಯೂಶಲಿ ಮಿರರ್ಗೂ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಬಿಕಾಸ್ ಏನಾಗುತ್ತೆ, ಮಿರರು ಎಕ್ಸ್ಟ್ರಾ ಟರ್ಮ್, ಸೊ ಅದು ವಾರ್ಡ್ರೋಬ್ಸ್ ಒಳಗಡೆ ಬರಲ್ಲ. ಸೊ ಅದನ್ನ 2 ಮಿರರ್, ಇವಾಗ 2 BHK ಆಗಿದೆ ಅಂದ್ರೆ 2 ಮಿರರ್ಸ್, 3 BHK ಆದ್ರೆ 3 ಮಿರರ್ಸ್, ಅದು ಕಾಂಪ್ಲಿಮೆಂಟರಿ. ಮಿರರ್ ಅಂದ್ರೆ ಡ್ರೆಸ್ಸಿಂಗ್ ಯೂನಿಟ್ ಜಸ್ಟ್ ಇಲ್ಲ ಸರ್, ಡ್ರೆಸ್ಸಿಂಗ್ ಯೂನಿಟ್ ಬಂದ್ರೆ ಮಿರರ್ ಕೊಡಲ್ಲ. ಮಿರರ್ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆ ಓಕೆ. ಸೊ ಇವಾಗ ಎಕ್ಸಾಂಪಲ್ ಕ್ಲೈಂಟ್ಗೆ ಏನಾಗುತ್ತೆ, ವಾರ್ಡ್ರೋಬ್ ಮಾತ್ರ ಮಾಡ್ಕೊಂಡಿರ್ತಾರೆ, ಕಾರ್ ಕೇಸ್ ಮೇಲೆ ಅವರು ಮಿರರ್ ಹಾಕೋಬೇಕು ಅಂತ ಹೇಳ್ತಾರೆ, ಬಟ್ ಅದು ಸಪ್ರೇಟ್ ಕಾಸ್ಟ್ ಆಗುತ್ತಲ್ಲ. ಯೂಶಲಿ ಕಾಸ್ಟಿಂಗ್ ಹಂಗಾಗುತ್ತೆ ಸರ್. ಅದರಿಂದ ಆ ಮಿರರ್ ಕಾಂಪ್ಲಿಮೆಂಟರಿ ಕೊಡ್ತೀವಿ. ಮಿರರ್ ಕೊಡ್ತೀವಿ 2 ಬೆಡ್ರೂಮ್ಗೆ 2 ಮಿರರ್ಸ್ ಕಾಂಪ್ಲಿಮೆಂಟರಿ ಬರುತ್ತೆ. ಡ್ರೆಸ್ಸಿಂಗ್ ಇದ್ರೆ ಕೊಡಲ್ಲ, ಬಟ್ ಮಿರರ್ ಡ್ರೆಸ್ಸಿಂಗ್ ಇಲ್ಲ ಅಂದ್ರೆ ಚಾರ್ಜ್ ಮಾಡ್ತೀವಿ, ಅದನ್ನು ಕಾಂಪ್ಲಿಮೆಂಟ್. ಅದು ಕಾಂಪ್ಲಿಮೆಂಟರಿ ಆಗಿ 2 ಮಿರರ್ ಕೊಡ್ತೀರಾ. ಹೌದು ಸರ್. 2 ವಾರ್ಡ್ರೋಬ್ ಎಲ್ಲಿ ಬೇಕಾದ್ರೆ ಹಾಕೋಬಹುದು. ಇನ್ನೊಂದು ನಮ್ದು ಇಂಟರ್ನಲ್ ಕಸ್ಟಮೈಸೇಷನ್ ಇದೆಲ್ಲ ಸರ್. ಇಂಟರ್ನಲ್ ಕಸ್ಟಮೈಸೇಷನ್ ಅಲ್ಲಿ ನಮ್ದೇನು ಇವಾಗ ಡ್ರೆಸ್ಸಿಂಗ್ ಟೇಬಲ್ ವಾರ್ಡ್ರೋಬ್ ಅಲ್ಲೇ ಇನ್ಕ್ಲೂಡ್ ಆಗುತ್ತೆ. ಸೊ ಅವಾಗಲೂ ಮಿರರ್ ನಾವು ಚಾರ್ಜ್ ಮಾಡ್ತೀವಿ, ಬಟ್ ಇಲ್ಲ ಅಂದ್ರೆ ನಾವು ಕಾಂಪ್ಲಿಮೆಂಟರಿ ಬರುತ್ತೆ. ಎಷ್ಟು ದುಡ್ಡಿರುತ್ತೆ ಮಿರರ್ ಇದು? ಮಿರರ್ ಇವಾಗ 7 ಫೀಟ್ ಹೈಟ್ ಸರ್ ನಾರ್ಮಲ್ ಆಗಿ. ಈಗ ಆ ಸ್ಪೇಸ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕಸ್ಟಮೈಸ್ಡ್ ಅಲ್ವಾ. ಸೊ ಈಗ 4 ಫೀಟ್ ಬೇಕಾ, 5 ಫೀಟ್ ಬೇಕಾ, ಇಲ್ಲ 6 ಫೀಟ್ ಬೇಕಾ, ಲಾಂಗ್ ಮಿರರ್ ಬೇಕಾದ್ರೆ ಲಾಂಗ್ ಮಿರರ್. ಸೊ ನಮ್ಮ ಪೂರ್ತಿ ಬಾಡಿ ಕಾಣೋ ತರ ಕವರ್ ಆಗೋ ಥರ ಮಾಡ್ಕೊಡ್ತೀವಿ. ಅದು ಅವ್ರ ಡಿಸೈನ್ ಮೇಲೆ, ಅವ್ರ ಇದ್ರ ರಿಕ್ವೈರ್ಮೆಂಟ್ ಮೇಲೆ ಮಾಡ್ಕೊಡ್ತೀವಿ. ಸೂಪರ್ ಸೂಪರ್. ನೆಕ್ಸ್ಟ್ ಅದಾದ್ಮೇಲೆ ಫಾಲ್ ಸೀಲಿಂಗ್ ಕೊಡ್ತಾ ಇದೀವಿ ಸರ್. ಇದಕ್ಕೆ ಮುಂಚೆ ಕೊಡ್ತಿರ್ಲಿಲ್ಲ. ಈಗ ಅದನ್ನು ಬೇಸಿಕಲ್ ಫಾಲ್ ಸೀಲಿಂಗ್ ಇರಲಿಲ್ಲ ಸರ್. ಓಕೆ, ಈಗ ಆಡ್ ಮಾಡ್ಬಿಟ್ಟಿದ್ದೀರಾ. ಇದಕ್ಕೆ ಮುಂಚೆ ಇದ್ದ ಪ್ಯಾಕೇಜಸ್ ಅಲ್ಲಿ ಫಸ್ಟ್ ಪ್ಯಾಕೇಜಸ್ ಫಾಲ್ ಸೀಲಿಂಗ್ ಇರಲಿಲ್ಲ. ಓಕೆ ಓಕೆ. ಬಟ್ ಈಗ ಕೊಡ್ತಾ ಇದೀವಿ. ಆಡ್ ಮಾಡ್ಬಿಟ್ಟಿದ್ದೀರಾ. ಎಷ್ಟು ದುಡ್ಡು ಫಾಲ್ ಸೀಲಿಂಗ್ ಬರುತ್ತೆ? ಇದು ಹೆಂಗೆ ಅಂದ್ರೆ ಸರ್, ಇದನ್ನು ನಾವು ಕಸ್ಟಮರ್ಗೆ ಫ್ರೀ ಇದು ಕೊಟ್ಟಿದ್ದೀವಿ, ಲೈಕ್ ಲಿಬರಲ್ ಕೊಟ್ಟಿದ್ದೀವಿ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಸೊ 200 ಸ್ಕ್ವೇರ್ ಫೀಟ್ಸ್ ಸರ್, RFT ಇದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. 200 ಸ್ಕ್ವೇರ್ ಫೀಟ್ಸ್ ಹೆಂಗೆ ಅಂದರೆ, ಸೊ ಈಗ ಎಕ್ಸಾಂಪಲ್ ಅವ್ರ ಆಲ್ ಇರುತ್ತೆ ಸರ್, ಲಿವಿಂಗ್ ಏರಿಯಾದಲ್ಲಿ ಬರೀ ಪೆರಿಫೆರಲ್ ಡಿಸೈನ್ ಬೇಕು ಅಂತಾರೆ. ಸೊ ಅಲ್ಲಿ ಈ ಡಿಸೈನ್ ಆಗುತ್ತೆ ಸರ್. ಸೊ 200 ಸ್ಕ್ವೇರ್ ಫೀಟ್ ಅಲ್ಲಾಗಿಲ್ವಾ, ಅಲ್ಲಿಂದ ಮುಂದಕ್ಕೆ ಬೇಕಾದ್ರೆ ಡೈನಿಂಗ್ ಏರಿಯಾ ಎಕ್ಸ್ಟೆಂಡ್ ಮಾಡ್ಕೊಬೇಕಾದ್ರೂ ಮಾಡ್ಕೋಬೋದು. ಸೊ ಡಿಸೈನ್ ರಿಸ್ಟ್ರಿಕ್ಷನ್ ಇಲ್ಲ, ಸೊ ಏರಿಯಾ ರಿಸ್ಟ್ರಿಕ್ಷನ್ ಮಾತ್ರ ಇರೋದು. ಅವ್ರು ಹೆಂಗೆ ಬೇಕೋ ಹಂಗೆ ಪ್ಲಾನ್ ಮಾಡ್ಕೋಬೋದು. ಪೆರಿಫೆರಲ್ ಬೇಡ, ಕ್ಯಾನ್ಸಲ್ ಮಾಡಿಬಿಟ್ಟು ಬರೀ ಸೆಂಟರ್ ಮಾತ್ರ ಮಾಡಿ ಅಂದ್ರೆ ಅದು ಆಗುತ್ತೆ. ಹೌದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ಡಿಸೈನ್ ಮಾಡ್ಕೋಬೋದು. ಇದೆಲ್ಲ ನಾವು ಇದೇ ಥರ ಡಿಸೈನ್ ಮಾಡ್ಕೋಬೇಕು, ಇದೇ ಥರ ಬರೀ ಮೆಜರ್ಮೆಂಟ್ಸ್ ಮಾತ್ರ ರಿಸ್ಟ್ರಿಕ್ಷನ್ಸ್ ಸರ್, ಇಲ್ಲ ಅಂದರೆ ಏನಿರಲ್ಲ. ಸೊ ಅದು 200 ಸ್ಕ್ವೇರ್ ಫೀಟ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಡಿಟರ್ಜೆಂಟ್ ಹೋಲ್ಡರ್ ಒಂದು, ಡಸ್ಟ್ಬಿನ್ ಹೋಲ್ಡರ್ ಒಂದು ಕೊಟ್ಟಿದ್ದೀವಿ. ಸೊ ಇದು 2 ಕಿಚನ್ ಏರಿಯಾಗೆ, ಡಿಟರ್ಜೆಂಟ್ ಹೋಲ್ಡರ್, ಡಸ್ಟ್ಬಿನ್ ಹೋಲ್ಡರ್ ಸಿಂಕ್ ಏರಿಯಾದಲ್ಲಿ ಬರುತ್ತೆ. ಇದಲ್ಲದೆ ಅಲ್ಯೂಮಿನಿಯಂ ಫಾಯಿಲ್ ಬರುತ್ತೆ ಸಿಂಕ್ ಕವರ್ ಮಾಡೋಕ್ಕೆ. ಸೊ ಅದನ್ನು ಇನ್ಕ್ಲೂಡ್ ಆಗುತ್ತೆ. ಅದಲ್ಲದೆ ಮತ್ತೆ ಇವಾಗ ಲ್ಯಾಮಿನೇಟ್ಸ್ ಅಂತ ಬಂದಾಗ ಸರ್, ಈಗ ಏನಾಗುತ್ತೆ, ಲ್ಯಾಮಿನೇಟ್ಸ್ ಅಲ್ಲಿ ಒಂದೊಂದು ಕಂಪ್ನಿ ಆಗ ಮ್ಯಾಟಿಗೆ ಬೇರೆ ರೇಟ್ ಇರುತ್ತೆ, ಗ್ಲಾಸಿಗೆ ಬೇರೆ ಇರುತ್ತೆ, ಸೂಪರ್ ಮ್ಯಾಟ್ಗೆ ಬೇರೆ ರೇಟ್ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ರೇಟ್ ಇರುತ್ತೆ, ಮತ್ತು ಹೈ ಗ್ಲಾಸಿಗೆ ಬೇರೆ ರೇಟ್. ಬಟ್ ನಮ್ದ್ರಲ್ಲಿ ಇಲ್ಲ ಸರ್. ಸೊ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು, ಟೆಕ್ಸ್ಚರ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನಾವೀಗ ಸಿಲ್ವರ್ ಪ್ಯಾಕೇಜ್ಗೆ ಅಂತ ಬುಕ್ಸ್ ಇಟ್ಟಿರ್ತೀವಿ, ಆ ಬುಕ್ಸಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೋಬಹುದು, ಯಾವ್ದಾದ್ರು ಮಾಡ್ಕೋಬಹುದು. ಓಕೆ, ನನ್ನೊಂದಿಷ್ಟು ಡೌಟ್ಸ್ಗಳಿದೆ ಇವಾಗ, ಹೇಳಿ ಸರ್. ಸೊ ನಾನು ಕೇಳ್ತಾ ಹೋಗ್ತೀನಿ. ಸೊ ಈಗ ಬೇಸಿಕ್ ಪ್ಯಾಕೇಜ್ ಅಂತ ಬಂದಾಗ ಫಿಟ್ಟಿಂಗ್ಸ್ ಎಲ್ಲ ಯಾವ ಕಂಪ್ನಿದು ಬರುತ್ತೆ ಸರ್? ಇವಾಗ ಇದ್ರಲ್ಲಿ ಬಂದು ಪೆಗ್ಲರು ಮತ್ತು ಡಾಟ್ ಸೆಟ್ ಕೊಡ್ತೀವಿ, ಗೋದ್ರೇಜು ಕೊಡ್ತೀವಿ ಸರ್. ಹಿಂಚಸ್ ಬಂದಾಗ ಪೆಡ್ಲರ್, ಡಾಟ್ ಸೆಟ್, ಹಿಂಚಸ್, ಸಾರಿ ಪೆಗ್ಲರ್, ಡಾಟ್ ಸೆಟ್, ಎಪ್ಕೋ, ಗೋದ್ರೇಜ್ ತನಕನೂ ಕೊಡ್ತೀರಾ. ವಿಚ್ ಒನ್ ಇಸ್ ಬೆಟರ್? ಚೆನ್ನಾಗಿರೋದು ಯಾವ್ದು ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಜನ? ಆಪ್ಟ್ ಮಾಡ್ತಿರೋದಾ ಸರ್? ಈಗ ಡಾಟ್ ಸೆಟ್ ಅನ್ನೋದು ಬಂದು ಹೊಸ ಕಂಪ್ನಿ ಸರ್. ಅವರು ಲೈಫ್ ಟೈಮ್ ವಾರಂಟಿ ಕೊಡ್ತಾರೆ. ಕಸ್ಟಮರ್ಗೆ ಹಿಂಗೆ ಆಪ್ಷನ್ ಕೊಡ್ತೀನಿ ನಾನು. ಇವಾಗ ನಿಮ್ಗೆ ಹೆಂಗೆ ಹೇಳ್ತೇನೆ ನಾನು ಹಂಗೆ ಆಪ್ಷನ್. ಸೊ ಡಾಟ್ ಸೆಟ್ ಅನ್ನೋದು ಲೈಫ್ ಟೈಮ್ ವಾರಂಟಿ ಇದೆ, ಗೋದ್ರೇಜ್ ಅನ್ನೋದು 3 ಇಯರ್ಸ್ ವಾರಂಟಿ ಇದೆ, ಎಪ್ಕೋ ಅನ್ನೋದು 3 ಇಯರ್ಸ್ ವಾರಂಟಿ ಇದೆ, ಮತ್ತು ಪೆಗ್ಲರು 5 ಇಯರ್ಸ್ ವಾರಂಟಿ ಇದೆ ಸರ್. ಸೊ ಕಸ್ಟಮರ್ಗೆ ಏನು ಬೇಕೋ ಅದನ್ನು ಕೊಡ್ತೀವಿ. ಬಟ್ ಬೆಸ್ಟ್ ಅಂತ ಬಂದಾಗ 100% ಗೋದ್ರೇಜೇ ಫಸ್ಟ್ ಸರ್. ಸೊ ಗೋದ್ರೇಜ್ ಆದಮೇಲೆ ಎಪ್ಕೋ ಆದಮೇಲೆ ಪೆಗ್ಲರ್, ಡಾಟ್ ಸೆಟ್. ಸೊ ಈ ಥರ ಹೋಗುತ್ತೆ. ಸೊ ಅದು ಎಂಡ್ ಆಫ್ ಡೇ ಕಸ್ಟಮರ್ ಕಾಲ್ ಸರ್. ಲ್ಯಾಮಿನೇಟ್ಸ್ ಯಾವ್ದು ಕೊಡ್ತಾರೆ ಬ್ರ್ಯಾಂಡ್ ಬರುತ್ತೆ ಸರ್? ಲ್ಯಾಮಿನೇಟ್ಸ್ ಬ್ರ್ಯಾಂಡು ನಮ್ಮ ಹತ್ರ ಮಲ್ಟಿಪಲ್ ಇದೆ ಸರ್. ಸೊ ಈಗ ಎಕ್ಸಾಂಪಲ್ ವಿರ್ಗೋ ಆಗಿರ್ಬೋದು, ಅಡ್ವಾನ್ಸ್ ಲ್ಯಾಮಿನೇಟ್ಸ್ ಆಗಿರ್ಬೋದು, ಮನಿ ಲ್ಯಾಮ್ ಆಗಿರ್ಬೋದು, ಅದಲ್ಲದೆ ಮತ್ತು ಅಕ್ರಾಲಿಕಲ್ಲಿ ಮತ್ತು ನಮ್ಮ ಹತ್ರ ಬೇರೆ ಬೇರೆ ಕಂಪ್ನೀಸ್ ಇದೆ. ಸೊ ಈ ಥರ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ. ಸೊ ಅದು ಲ್ಯಾಮಿನೇಟ್ಸ್ ಏನಾಗುತ್ತೆ ಸರ್, ಈಗ ನಮ್ಮ ಹತ್ರ ಒಂದು 40 to 50 ಕ್ಯಾಟ್ಲಾಗ್ಸ್ ಇದೆ ಸರ್. ಕಸ್ಟಮರ್ ಸೆಲೆಕ್ಷನ್ ಬಿಟ್ಬಿಟ್ಟಿರ್ತೀವಿ. ಈ ಕಸ್ಟಮರ್ಗೆ ಏನಾಗುತ್ತೆ, ಒಂದು 2 ಬುಕ್ಕಲ್ಲಿ ಒಂದು ಸೆಲೆಕ್ಷನ್ ಆಗುತ್ತೆ, ಇನ್ನೊಂದು ಬುಕ್ಕಲ್ಲಿ ಇನ್ನೊಂದು ಸೆಲೆಕ್ಷನ್ ಆಗುತ್ತೆ. ಸೊ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿರ್ತೀವಿ, ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಪ್ಲೈವುಡ್ ಯಾವ್ದು ಕೊಡ್ತೀರಾ? ಪ್ಲೈವುಡ್ ಬಂದು ಸರ್ ಕಿಚನ್ಗೆ ಬೈ ಡಿಫಾಲ್ಟ್ ಸರ್ BWP, ಗ್ರೀನ್ ಪ್ಲೈ ಇಲ್ಲ ಸೆಂಚುರಿ ಸೈನಿಕ್ ಬರುತ್ತೆ ಸರ್. ಡಿಫಾಲ್ಟ್ ಕಿಚನ್ ಬೇಸ್ ಬಾಕ್ಸು ಮತ್ತು ವ್ಯಾನಿಟಿ ಏರಿಯಾಸ್, ವೆಟ್ ಏರಿಯಾಸ್ ಎಲ್ಲಿರುತ್ತೆ ಅದೆಲ್ಲ BWP ಗ್ರೇಡ್ ಬರುತ್ತೆ ಸರ್. ಅದಲ್ಲದೆ ಮಿಕ್ಕಿದೆಲ್ಲ ನೀಮ್ ಪ್ಲೈ ಅಂತ ಕೊಡ್ತೀವಿ ಸರ್. MR ಗ್ರೇಡ್ ಬರುತ್ತೆ, ಮಾಯ್ಶ್ಚರ್ ರೆಸಿಸ್ಟೆಂಟ್ ಇರುತ್ತೆ. ನೀಮ್ ಪ್ಲೈ, ಹೌದು. ಓಕೆ. ಈ ಪ್ಯಾಕೇಜಸ್ ತೊಗೊಂಡ್ರೆ ವಾರಂಟಿ ಎಷ್ಟು ಸಿಗುತ್ತೆ ನಮಗೆ? ಪ್ಲೈವುಡಿಗೆ ಬಂದು 10 ಇಯರ್ಸ್ ಬಂದು ಕಿಚನ್ಗೆ ಸರ್, ಕಿಚನ್ ಬೇಸ್ ಬಾಕ್ಸಿಗೆ. ಓಕೆ ಓಕೆ. ಅದಲ್ಲದೆ ಮಿಕ್ಕಿದ್ದಕ್ಕೆಲ್ಲ 7 ಇಯರ್ಸ್ ವಾರಂಟಿ ಬರುತ್ತೆ ಸರ್. 10 ಇಯರ್
ಅಥವಾ 7 years and 7 years 7 years MR ಗ್ರೇಡ್ಗೆ ಬಂದು 7 years ಇದಕ್ಕೆ ಬಂದು 10 years ಸರ್ BWPಗೆ. ನಿಮ್ಮ ಕಡೆಯಿಂದ ಮೇಂಟೆನೆನ್ಸ್ ಎಷ್ಟು? 1 year ಫ್ರೀ ಇರುತ್ತೆ ಸರ್. 1 year free for all the packages ಸರ್. ಸೊ 1 year ಕೊಡ್ತಾ ಇದ್ರ. ಓಕೆ, ನೆಕ್ಸ್ಟ್ ಪ್ಯಾಕೇಜ್ಗೆ ಹೋಗ್ಬಿಡೋಣ ಸರ್ ಇವಾಗ. ಸೊ ಈಗ ನೆಕ್ಸ್ಟ್ ಪ್ಯಾಕೇಜ್ ಬಂದು ಗೋಲ್ಡ್ ಪ್ಯಾಕೇಜ್ ಅಂತ ಸರ್. 2 BHKಗೆ ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ 2 BHKಗೆ. ಸೊ ಇದು ಬಂದು 5.99 lakhs ಬರುತ್ತೆ ಪ್ಲಸ್ GST. GST. ಎರಡನೇದು ಬಂದ್ಬಿಟ್ಟು ಗೋಲ್ಡ್ ಪ್ಯಾಕೇಜಸ್ 5,99,000 5.99 lakhs ಪ್ಲಸ್ GST. ಇಲ್ಲೇನೇ ಬರುತ್ತೆ, ಫಸ್ಟ್ ಆಗಿ ಹೇಳ್ಕೊಂಡು. ಓಕೆ ಸರ್, ಶೂರ್. ಸೊ ಇಲ್ಲಿ ಬಂದು ಇವಾಗ 375 ಸ್ಕ್ವೇರ್ ಫೀಟ್ಸ್ ಕವರ್ ಆಗುತ್ತೆ ಸರ್, 375 ಲೆಂತ್ ಇಂಟು ವಿಡ್ತ್. ಓಕೆನಾ? ಅದಾದ್ಮೇಲೆ 5 ಟ್ಯಾಂಡಮ್ ಬಾಕ್ಸಸ್ ಕೊಡ್ತೀವಿ. SS ಬಾಸ್ಕೆಟ್ಸ್ ಕಾನ್ಸೆಪ್ಟೇ ಇಲ್ಲ ಇದರಿಂದ. ಓಕೆನಾ? 5 ಬರುತ್ತೆ ಸರ್. ಓಕೆ. ಸೊ ಅದರಲ್ಲಿ ಮತ್ತೆ ನಿಮಗೆ PVC ಕಟ್ಲರಿ ಮತ್ತೆ ತಾಲಿ ಟ್ರೇ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ, ಕಾಂಪ್ಲಿಮೆಂಟ್ ಇರುತ್ತೆ. ಮತ್ತೆ ಬಾಟಲ್ ಪುಲ್ಲು ಟ್ಯಾಂಡಮ್ ಟೈಪ್ ಬರುತ್ತೆ ಸರ್. ನೀವು ಕೇಳೋದಲ್ಲ, ಈಗ ಅಪ್ಗ್ರೇಡ್ ಮಾಡ್ಕೋಬೋದಂತ. ಸೊ ಈ ಪ್ಯಾಕೇಜ್ ಬಂದ್ರೆ ಅಪ್ಗ್ರೇಡ್ ಮಾಡ್ಕೊಳ್ಳೋದು. ಸೊ ಸೀದಾ ಬಂದ್ಬಿಡುತ್ತೆ, ಡೈರೆಕ್ಟ್ ಬಂದ್ಬಿಡುತ್ತೆ. ಅದಾದ್ಮೇಲೆ ಪ್ರೊಫೈಲ್ ಶಟರ್ಸ್, ನಾನು ಇವಾಗ ಇದಕ್ಕೆ ಮುಂಚೆ ಏನು ಹೇಳಿದೆ 2 ಹೇಳಿದೆ ಅಲ್ಲ, ಅದು 4 ಬರುತ್ತೆ ಸರ್. 4 ಪ್ರೊಫೈಲ್ ಶಟರ್ಸ್ ಬರುತ್ತೆ. ಸೊ ಇದು ಕಸ್ಟಮೈಸ್ ಮಾಡ್ಕೋಬಹುದು. ಆಮೇಲೆ 2 ಮಿರರ್ಸ್ 2 BHK ಆಗಿರೋದು ಮಿರರ್ 2 ಕೊಡ್ತೀರಾ ಆಸ್ ಯೂಶುವಲ್. ಅದಾದ್ಮೇಲೆ ಇದ್ರಲ್ಲಿ ಮೇನ್ ಏನಂದ್ರೆ ಕ್ಯಾಚ್ ಅಕ್ರಾಲಿಕ್ ಕಿಚನ್ ಬರುತ್ತೆ ಸರ್, ಕಾಂಪ್ಲಿಮೆಂಟರಿ. ಇಲ್ಲಿ ಅಕ್ರಾಲಿಕ್ ಕಿಚನ್ ಬರುತ್ತಾ? ವಾಟ್ ಇಸ್ ದ ಬೆನಿಫಿಟ್ ಆಫ್ ಅಕ್ರಾಲಿಕ್ ಕಿಚನ್? ಅಕ್ರಾಲಿಕ್ ಅಂದ್ರೆ ಸರ್ ಇವಾಗ ಏನಾಗುತ್ತೆ, ಈಗ ಹಿಂದ್ಗಡೆ ಇರೋ ಕಿಚನ್ ಅಕ್ರಾಲಿಕ್ ಸರ್. ಇದು ಅಕ್ರಾಲಿಕ್ ಕಿಚನ್. ಸೊ ಇದ್ರಲ್ಲಿ ಏನಂದ್ರೆ ನಿಮಗೆ ಗ್ಲಾಸ್ ಲೇಯರ್ ಬರುತ್ತೆ ಸರ್ ಮೇಲೆ. ಸೊ ಫಸ್ಟ್ ಆಂಟಿ ಸ್ಕ್ರಾಚ್ ಮತ್ತೆ ಥಿಕ್ನೆಸ್ ಬಂದು 1.5 mm ಬರುತ್ತೆ. ಸೊ ಮತ್ತೆ ಲುಕ್ ಸರ್, ಈಗ ನಾರ್ಮಲ್ ಕಿಚನ್ಗೂ ಅಕ್ರಾಲಿಕ್ ಕಿಚನ್ಗೂ ತುಂಬಾನೇ ಡಿಫ್ರೆನ್ಸ್ ಬರುತ್ತೆ. ಸೊ ಲುಕ್ಗೆ ತುಂಬಾ ಎನ್ಹಾನ್ಸ್ ಆಗುತ್ತೆ, ಪ್ರೀಮಿಯಂ ಆಗಿ ಬರುತ್ತೆ. ಸೊ ಮತ್ತೆ ಆಂಟಿ ಸ್ಕ್ರಾಚ್, ಈಗ ಸಣ್ಣ ಪುಟ್ಟ ಸ್ಕ್ರಾಚಸ್ ಹಾಗೆ ಆಗುತ್ತೆ. ಸೊ ಬಟ್ ಇದ್ರಲ್ಲಿ ಆಂಟಿ ಸ್ಕ್ರಾಚ್ ಬರುತ್ತೆ. ಕಲರ್ ಫೇಡ್ ಆಗೋದು ಏನಿರಲ್ಲ ಸರ್. ಮತ್ತೆ ಕಲರ್ಸ್ ವೈಸ್ ಬಂದಾಗ ಅಕ್ರಾಲಿಕ್ ನ ಲ್ಯಾಮಿನೇಟ್ ನ ಮ್ಯಾಚ್ ಮಾಡಕ್ಕಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಡ್ಯೂರಬಿಲಿಟಿನೂ ಜಾಸ್ತಿ ಬರುತ್ತೆ, ಮೇನ್ ಥಿಕ್ನೆಸ್ ಜಾಸ್ತಿ ಬರುತ್ತಲ್ಲ ಸರ್, ಅದರಿಂದ ಅಕ್ರಾಲಿಕ್ ಸಿಗುತ್ತೆ. ಅದಾದ್ಮೇಲೆ ಕಾಂಪ್ಲಿಮೆಂಟರಿ ಕ್ವೀನ್ ಸೈಜ್ ಕಾಟನ್ ಬರುತ್ತೆ ಸರ್. ಇದ್ರಲ್ಲಿ ಕಾಟೋ ಬರುತ್ತೆ. ಕ್ವೀನ್ ಕೊಡ್ತೀರಾ? ಕ್ವೀನ್ ಕೊಡ್ತೀವಿ. ಕಿಂಗಿಗೆ ಅಪ್ಗ್ರೇಡ್ ಆಗ್ಬೋದು, ಡಿಫ್ರೆನ್ಸ್ ಅಮೌಂಟ್ ಇರುತ್ತೆ. ಅದಾದ್ಮೇಲೆ ಇನ್ನರ್ ಲ್ಯಾಮಿನೇಟ್ಸ್ ಸರ್, ಸಾರಿ ಇದಕ್ಕೆ ಮುಂಚೆ ಪ್ಯಾಕೇಜ್ ಅಲ್ಲಿ ಇನ್ನರ್ ಲ್ಯಾಮಿನೇಟ್ಸ್ ವೈಟ್ ಬರುತ್ತೆ, ಓನ್ಲಿ ವೈಟ್ ಸರ್. ಓಕೆ. ಸೊ ಇಲ್ಲಿ ವೈಟ್, ಇಲ್ಲಿ ಫ್ಯಾಬ್ರಿಕ್ ಬರುತ್ತೆ ಸರ್, ಫ್ಯಾಬ್ರಿಕ್ ಹಾಕೋಬಹುದು. ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಫ್ಯಾಬ್ರಿಕ್ ಹಾಕೊಳ್ಳಿ. ವೈಟ್ ಗಲೀಜಾಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ಅಂಡ್ ಲುಕ್ಕು ಕೂಡ ಫ್ಯಾಬ್ರಿಕ್ ಚೆನ್ನಾಗಿರುತ್ತೆ. ಇವನ್ ಬ್ರೌನ್ ಈ ತರ ವುಡನ್ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ. ಓಕೆ. ಸೊ ಅದಾದ್ಮೇಲೆ ರಾಫ್ಟರ್ಸ್ ಅಂತ ಬರುತ್ತಲ್ಲ ಸರ್, ಅಪ್ ಟು 6 ಪೀಸಸ್ ಫ್ರೀ ಕೊಡ್ತೀವಿ. 4 to 6 ಪೀಸಸ್ ಎಲ್ಲಿ ಹಾಕೊಳ್ಳೋಣ? ಟಿವಿ ಯೂನಿಟ್ ಅಲ್ಲಿ ಹಾಕೋಬಹುದು, ವ್ಯಾನಿಟಿಲಿ ಹಾಕೋಬಹುದು, ಬೆಡ್ ಬ್ಯಾಕ್ ಸೈಡ್ ಅಲ್ಲಿ ಹಾಕೋಬಹುದು. ಓಕೆ. ಸೊ ಅದು ಅವ್ರ ಇಷ್ಟ. 6 ಪೀಸಸ್. ಲೆಂತ್ ಏನಿರುತ್ತೆ ಸರ್? ಅದು 1 feet ಬರುತ್ತೆ ಸರ್, 6 inches ಬರುತ್ತೆ. ಬಟ್ ನಮ್ಮ ಹತ್ರ ಇರೋ ಕಲೆಕ್ಷನ್ ಆಲ್ಮೋಸ್ಟ್ 6 inches ಇದೆ. ಹೈಟ್ 8 feet ಸರ್. 8 feet ಇರುತ್ತೆ. ಸೊ ನಾವು ಎಲ್ಲಿ ಬೇಕಾದ್ರೆ ಹಾಕೋಬಹುದು. ಪೊಯರು, ಟಿವಿ ಯೂನಿಟ್, ಕಿಚನ್ ಅಲ್ಲಿ ಬೇಕಾಗಿಲ್ಲ. ಪೂಜಾ ರೂಮು ಅಥವಾ ಬೆಡ್ರೂಮ್, ವ್ಯಾನಿಟಿ ಎಲ್ಲಿ ಬೇಕಾದ್ರೂ ಅದನ್ನ ಹಾಕೋಬಹುದು. ಇಲ್ಲ ಇನ್ನೂ ಎಕ್ಸ್ಟ್ರಾ ತಗೋತಾರೆ ಅಂದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ಮಾತ್ರ ಆಮೇಲೆ. ಮತ್ತೆ ಡಸ್ಟ್ಬಿನ್ ಹೋಲ್ಡರ್, ಡಿಟರ್ಜೆಂಟ್ ಹೋಲ್ಡರ್ ನಾರ್ಮಲ್ ಬರುತ್ತೆ, ನಾರ್ಮಲ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಫಾಲ್ ಸೀಲಿಂಗ್ ಬಂದು ಇಲ್ಲಿ 400 square feet ಕೊಡ್ತೀವಿ ಸರ್, ಡಬಲ್ ಆಗುತ್ತೆ ಸರ್. ಸೊ 400 square feet ಅವ್ರ ಇಷ್ಟ ಸರ್, ಲೈಕ್ ಕವರ್ ಮಾಡ್ಕೋಬಹುದು. ಈಗ ಲಿವಿಂಗ್, ಡೈನಿಂಗು, ಯೂಶಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬೇಕು ಅಂತಾರೆ, ಮತ್ತೆ ಲಿವಿಂಗ್ ಅಲ್ಲಿ ಡೈನಿಂಗ್ ಅಲ್ಲಿ ಬೇಕು ಅಂತಾರೆ. ಸೊ ಅಲ್ಲಿ ಕವರ್ ಆಗುತ್ತೆ. ಒಂದು ಐಡಿಯಾ ಮಾಡಬಹುದು ನೋಡಿ, ಲಿವಿಂಗ್ ಅಲ್ಲಿ ಫುಲ್ ಈ ಪೆರಿಫೆರಲ್ ಒಂದು ಹಾಕೊಂಡು, ಬೆಡ್ರೂಮ್ ಅಲ್ಲಿ ಸೆಂಟರ್ ಮಾತ್ರ ಅವಾಗ ಹೌದು ಸರ್. ಡೈನಿಂಗು ಮಾಡ್ಕೊಂಡು ಬೆಡ್ರೂಮ್ ಅಲ್ಲಿ ಹಾಕೊಂಡು ಅಲ್ಲಿಗೆ ಆಗುತ್ತೆ, ಆಪ್ಷನ್ ಆಗ್ಬಿಡುತ್ತೆ ಅಲ್ವಾ? ಓಕೆ ಓಕೆ. ಬಟ್ ಇದ್ರಲ್ಲಿ ಏನಂದ್ರೆ ಸ್ಟ್ರಕ್ಚರ್ ಮಾತ್ರ ಇರುತ್ತೆ ಸರ್ ಫಾಲ್ ಸೀಲಿಂಗ್ ಅಲ್ಲಿ. ಇದಿರಲ್ಲ, ಎಲೆಕ್ಟ್ರಿಕಲ್ ಆಗಿರಲಿ ಪೇಂಟಿಂಗ್ ಆಗಿರಲಿ ಇರಲ್ಲ. ಪೇಂಟಿಂಗ್ ಎಲೆಕ್ಟ್ರಿಕಲ್ ಇಲ್ಲ ಸರ್, ಸ್ಟ್ರಕ್ಚರ್ ಮಾತ್ರ ಇರುತ್ತೆ. ಅಂಡ್ ವಿಚ್ ಮಟೀರಿಯಲ್? ಯಾವ ಮಟೀರಿಯಲ್? ಜಿಪ್ಸಮ್ ಬೋರ್ಡ್ ಸರ್, ಇದು ಜಿಪ್ಸಮ್ ಬೋರ್ಡ್. PVC ಬೇಕಂದ್ರೆ ಅಪ್ಗ್ರೇಡ್ ಆಗಬೇಕು. ಹೌದು, ಅಪ್ಗ್ರೇಡ್ ಹಾಕೋಬೇಕು. ಅದ್ರದ್ದು ಹೇಳ್ತೀವಿ ಸರ್, ಎಕ್ಸ್ಪ್ಲೈನ್ ಮಾಡ್ತೀವಿ. ಬಿಕಾಸ್ PVC ಏನಾಗುತ್ತೆ ಮತ್ತೆ ಕ್ವಾಲಿಟಿ ಬರುತ್ತೆ. ಸೊ ಅದ್ರದ್ದು 2 to 3 ಟೈಪ್ಸ್ ಇರುತ್ತೆ. ಮತ್ತೆ ಅವ್ರು ಏನು ಸೆಲೆಕ್ಷನ್ ಮೇಲೆ ಹೋಗುತ್ತೆ. ಸೊ ಮೇನ್ಲಿ ನಾವು ಫೋಕಸ್ ಮಾಡೋದು ಬಂದು ಜಿಪ್ಸಮ್ ಬೋರ್ಡ್ ಮೇಲೆ ಸರ್. ನೆಕ್ಸ್ಟ್ ಸರ್ ಇದಲ್ಲದೆ ವಿಕಾ ಬಾಸ್ಕೆಟ್ 2 ಕಾಂಪ್ಲಿಮೆಂಟ್ರಿ ಬರುತ್ತೆ ಸರ್. 2 ವಿಕಾ ಬಾಸ್ಕೆಟ್ PVC ನ ಸರ್, ಅದು ಅವ್ರ ಇಷ್ಟ ಸರ್. ಬಟ್ ಅದು ಹೇಳ್ಬೇಕು ಸರ್, ಲೈಕ್ ಈಗ ಡಿಸೈನಿಂಗ್ ಟೈಮಲ್ಲಿ ಕಸ್ಟಮರ್ ಹೇಳ್ಬೇಕು. ಯೂಶಲಿ ಕೇನೆ ಕೊಟ್ಬಿಡ್ತೀವಿ ಸರ್ ಕಸ್ಟಮರ್ಗೆ. PVC ಬೇಕಂದ್ರೆ PVC ಅಂತ ಹೇಳಿದ್ರೆ PVC ಕೊಡ್ತೀವಿ ಸರ್. ತುಂಬಾ ಜನ ಏನಂತ ಅನ್ಕೊಂತಾರೆ ಅಂದ್ರೆ ನೀರು ಬಿದ್ದು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಕೇನು ನ್ಯಾಚುರಲ್ ಆಗಿರುತ್ತೆ, ಅದಕ್ಕೋಸ್ಕರ ಎಲ್ಲೊಬ್ರು ಬೇಡ ಹೌದು. ಸೊ ಶಾರ್ಪ್ ಎಡ್ಜಸ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ PVC ಬೇಕಾದ್ರೆ PVC ಕೊಡ್ತೀವಿ, ವಾಷೇಬಲ್. ಕೇನ್ ಅಂದ್ರೆ ಮತ್ತೆ ಕೇನ್ ಟೈಪ್ ನ್ಯಾಚುರಲ್ ಆಗಿ ಕಾಣಿಸ್ಲಿನ
ನ್ಯಾಚುರಲ್ ಕಾಣಿಸ್ತದೆ. ಎರಡು ಆಪ್ಷನ್ಸ್ ಇದೆ. ಹೌದು ಸರ್, ಸೇಮ್ ರೇಟ್ ಅಲ್ವಾ? ಸೇಮ್ ಅದ್ರಲ್ಲಿ ಏನಿಲ್ಲ, ಜಸ್ಟ್ ಸೆಲೆಕ್ಷನ್ ಟೈಮಲ್ಲಿ ಹೇಳಬೇಕು ಸರ್. ಓಕೆ. ಸೊ ದಿಸ್ ಇಸ್ ದ ಗೋಲ್ಡ್ ಪ್ಯಾಕೇಜ್. ಗೋಲ್ಡ್ ಪ್ಯಾಕೇಜ್ ಅಲ್ಲಿ ಬರುವಂತ ಬ್ರ್ಯಾಂಡ್ಗಳ ಬಗ್ಗೆ ಹೇಳ್ತಾ ಹೋಗಿ. ನಮಗೆ ಯಾವ ಬ್ರ್ಯಾಂಡ್ ಸಿಗುತ್ತೆ? ಫಿಟ್ಟಿಂಗ್ಸ್ ಅಲ್ಲಿ, ಪ್ಲೈವುಡ್ ಅಲ್ಲಿ, ಫಿಟ್ಟಿಂಗ್ಸ್ ಅಲ್ಲಿ ಸರ್ ಗೋಲ್ಡ್ ಮತ್ತೆ ಡೈಮಂಡ್ ಪ್ಯಾಕೇಜ್ಗೆ ಹಾಫ್ಲೈ ಒಂದು ಅಪ್ಗ್ರೇಡ್ ಮಾಡ್ತೀವಿ ಸರ್. ಹಾಫ್ಲೈ ಕೊಟ್ಬಿಡ್ತೀವಿ. ಸ್ಟ್ರೈಟ್ ಹಾಫ್ಲೈ ಇಲ್ಲ ಹೆಟೇಜ್, ಬಟ್ ವಿ ಆರ್ ಹಾಫ್ಲೈ ಬ್ರ್ಯಾಂಡ್ ಇದಾಗಿರೋದ್ರಿಂದ, ನಾವು ಟೈಅಪ್ ಆಗಿರೋದ್ರಿಂದ ಡಿಫಾಲ್ಟ್ ಹಾಫ್ಲೈ ಇರ್ತದೆ ಸರ್. ಈಗ ಹಿಂದ್ಗಡೆ ಕಿಚನ್ ಏನಿದೆ ಅದರಲ್ಲೂ ಫುಲ್ ಹಾಫ್ಲೈ ಹಾಕಿಲ್ಲ, ಫುಲ್ ಹಾಫ್ಲೈ ಹಾಕಿದ್ದೀರಾ? ಓಕೆ. ಸೊ ಹಾಫ್ಲೈ ಕೊಡ್ತೀವಿ ಡಿಫಾಲ್ಟ್ ಆಗಿ. ಇಂಚಸ್ ಆಗಿರ್ಬೋದು, ಸಾಫ್ಟ್ ಕ್ಲೋಸರ್ ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು, ಹಾಫ್ಲೈ ಕೊಡ್ತೀವಿ ಸರ್. ಸೊ ಗೋಲ್ಡ್ ಮತ್ತೆ ಡೈಮಂಡ್ ಎರಡು ಹಾಫ್ಲೈ ಬರ್ತಾ ಇದೆ. ಆಮೇಲೆ ಲ್ಯಾಮಿನೇಟ್ಸ್ ಅಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಎಲ್ಲ ಇದೆ. ನಮ್ದು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಹಳೆ ಕಸ್ಟಮರ್ಸ್ ಗೊತ್ತು ನಮ್ಮ ಲ್ಯಾಮಿನೇಟ್ಸ್ ಬಗ್ಗೆ, ಸೊ ಅವರೇ ಕನ್ಫ್ಯೂಸ್ ಆಗ್ಬಿಟ್ಟು ಹೇಳ್ತಾರೆ ಸರ್ ಸಾಕು ಸರ್ ಅಂತ. ಓಕೆ. ಆಮೇಲೆ HDHMR ಯಾವ್ದ್ರಲ್ಲಿ ಬರುತ್ತೆ ಸರ್? ಅಕ್ರಾಲಿಕ್ ಅಲ್ಲಿ ಸರ್. ಬೇಕೇ ಬೇಕು ಸರ್. ಸೊ HDHMR ಅಕ್ರಾಲಿಕ್ಗೆ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಫ್ಲಾಲೆಸ್ ಆಗಿ ಕಾಣಿಸುತ್ತೆ. ಇಲ್ಲ ಅಂದ್ರೆ ಇಂಡಿಲೇಷನ್ಸ್ ಬಂದ್ಬಿಡುತ್ತೆ ಸರ್. ಇಲ್ಲ ಕಸ್ಟಮರ್ಸ್ ಈಗ ಒಂದು ಸ್ವಲ್ಪ ಜನ ಏನಂತಾರೆ, ನಮ್ಗೆ HDHMR ಬೇಡ, ಪ್ಲೈವುಡ್ ಮೇಲೆ ಹಾಕೊಳ್ಳಿ ಅಂದ್ರೆ ಪ್ಲೈವುಡ್ ಮೇಲೆ ಹಾಕೊಳ್ತೀವಿ. ಬಟ್ ನೀವು ರೆಕಮೆಂಡ್ ಮಾಡಲ್ಲ ಸರ್, ಬಿಕಾಸ್ ಯಾಕಂದ್ರೆ ಇಂಡಿಲೇಷನ್ಸ್ ಕಾಣಿಸುತ್ತೆ, ನಾಳೆ ದಿನ ಫಿನಿಶಿಂಗ್ ಇರಲ್ಲ. ಈಗ ಅಷ್ಟು ಖರ್ಚು ಮಾಡಿ ಫಿನಿಶಿಂಗ್ ಇಲ್ಲ ಅಂದ್ರೂ ಕಷ್ಟ ಅಲ್ಲ ಸರ್. ಸೊ ಗೋಲ್ಡ್ ಪ್ಯಾಕೇಜ್ ಅಲ್ಲಿ ಬೇಸಿಕಲಿನೇ ಬಂದ್ಬಿಡುತ್ತೆ, ಅಕ್ರಾಲಿಕ್ ಬಂದ್ಬಿಡುತ್ತೆ, ಅಕ್ರಾಲಿಕ್ ಹೆಂಗೋ ಬಂದೇ ಬರುತ್ತೆ. ಸೊ ನಿಜವಾಗ್ಲೂ 5.99 ಇದೆಲ್ಲ ಸರ್, ಇದು ವರ್ತ್ ಅಂತ ಹೇಳ್ತೀನಿ ಸರ್ ನಾನು. 5.99 ಪ್ಲಸ್ GST ನೀವೇನಾದ್ರೂ ತೊಗೊಂಡ್ಬಿಟ್ರೆ ನನ್ನ ಪ್ರಕಾರ ಹೆಚ್ಚಿನ ಜನನು ಇದಕ್ಕೆ ಆಪ್ಟ್ ಆಗ್ತಾರೆ, ಇಷ್ಟಪಡ್ತಾರೆ. ಬಿಕಾಸ್ ಇದು ಹೆಂಗಾಗಿದೆ ಅಂದ್ರೆ, ಲೈಕ್ ಇದಕ್ಕೆ ಮುಂಚೆನೇ ಇದು ತುಂಬಾ ಫೆಮಿಲಿಯರ್ ಆಗಿದೆ ಸರ್. ನಮ್ದು ಎಷ್ಟೊಂದು ವಿಡಿಯೋಸ್ ಹಳೆ ಪ್ಲಾಟಿನಮ್ ಎಲ್ಲ 5.99 ಇದೆ. ಆಗ ಈಗ ಡಿಫ್ರೆನ್ಸ್ ಏನಂದ್ರೆ ಟ್ಯಾಂಡಮ್ ಬಾಕ್ಸ್ ಅಪ್ಗ್ರೇಡ್ ಮಾಡ್ಬಿಟ್ಟಿದೆ ಸರ್. 4 ಕೊಡ್ತಾ ಇದ್ದೀರಾ? 5 ಕೊಡ್ತಾ ಇದ್ದೀರಾ? ಅವಾಗ 4 ಕೊಡ್ತಿದ್ವಿ. ಪ್ರೊಫೈಲ್ ಶೀಟರ್ 4 ಕೊಡ್ತಾ ಪ್ರೊಫೈಲ್ ಶೀಟರ್ 4 ಕೊಡ್ತಿದ್ದೀವಿ, ರಾಫ್ಟರ್ಸ್ ಕೊಡ್ತಿದ್ದೀವಿ, ಅದಾದ್ಮೇಲೆ ಬಾಸ್ಕೆಟ್ಸ್ ಕೊಡ್ತಾ ಇದ್ದೀವಿ. ಹೌದು ಸರ್. ಮತ್ತೆ ಫಾಲ್ ಸೀಲಿಂಗ್ ಕವರ್ ಆಗ್ತದೆ. ಜಸ್ಟ್ ಎಲೆಕ್ಟ್ರಿಕಲ್ ಪೇಂಟಿಂಗ್ ಅವ್ರು ನೋಡ್ಕೊಂಡ್ರೆ ಮುಗಿತು ಸರ್. ಆಲ್ ಇನ್ ಒನ್ ಆಗೋಗುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ ಡೈಮಂಡ್ ಪ್ಯಾಕೇಜ್, ದ ಲಾಸ್ಟ್ ಪ್ಯಾಕೇಜ್ ಸರ್. ಇದು ಬಂದು ನಾವು 7.99 lakhs ಪ್ಲಸ್ GST ಅಂತ 7,99,000 ಪ್ಲಸ್ GST 7.99 lakh ಪ್ಲಸ್ GST. ಏನೇನು ಕೊಡ್ತಾ ಇದ್ದೀರಾ ಸರ್? ಇದ್ರಲ್ಲಿ ಬಂದು 450 ಸ್ಕ್ವೇರ್ ಫೀಟ್ಸ್ ಕೊಟ್ಕೊಡ್ತೇವೆ ಸರ್. 450. ಸೊ ನಿಮ್ಗೊಂದು ಡೌಟ್ ಬರ್ಬೋದು, ಯೂಶಲಿ ಎಷ್ಟು ಬರ್ಬೋದು ಒಂದು ಮನೆಗೆ ಕವರೇಜ್ ಅಂತ. ಸರ್ ಅಪ್ ಟು 500-550 ತನಕನೂ ಬರ್ಬೋದು ಸರ್. ಈಗ ಏನಾಗುತ್ತೆ, 2 BHK 1200 ಸ್ಕ್ವೇರ್ ಫೀಟ್ ಇರುತ್ತೆ, 1300 ಇರುತ್ತೆ, 800 ಇರುತ್ತೆ ಸರ್. ಸೊ 2 BHK ಅಂದಾಗ ನಮ್ಗೆ ಏನಾಗುತ್ತೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಹೊಟ್ಟೋಗುತ್ತೆ. ಸೊ 450 ಆವ್ರೇಜ್ ಫಿಗರ್ ಸರ್. ಆ ಬೇಸಿಸ್ ಮೇಲೆ ನಾನು 450 ಕನ್ಸಿಡರ್ ಮಾಡಿದೆ. ಇಷ್ಟು ದಿನದ್ದು ನಾವು ಆವ್ರೇಜ್ ತೊಗೊಂಡು 450 ಅಲ್ಲಿಗೆ ಎಂಡ್ ಅಪ್ ಆಗಿ ಅಮ್ಮಮ್ಮ ಅಂದರೆ ಒಂದು 10 to 30 ಸ್ಕ್ವೇರ್ ಫೀಟ್ಸ್ ಎಕ್ಸ್ಟ್ರಾ ಬರುತ್ತೆ. ಎಸ್ ಗೊತ್ತಾಯ್ತು. ಒಂದು 800 ಸ್ಕ್ವೇರ್ ಫೀಟ್ ಅಂತಂದ್ರೆ ನಿಮ್ಮ ಅರ್ಧ ಮನೆ ಮಾಡ್ಕೊಟ್ಟಂಗೆ, ಅರ್ಧ ಮನೆ ನೀವು ಫುಲ್ ಎಲ್ಲ ಕವರೇಜ್ ಮಾಡ್ಕೊಟ್ಟಂಗೆ. ನೆಕ್ಸ್ಟ್ ಸರ್, ಸೊ ಅದಾದ್ಮೇಲೆ ಇಲ್ಲಿ 7 ಟ್ಯಾಂಡಮ್ ಬಾಕ್ಸ್ ಕೊಡ್ತೀವಿ ಸರ್. 7 ಟ್ಯಾಂಡಮ್ ಬಾಕ್ಸ್ ಫಿಟ್ ಆಗುತ್ತೆ. 7 ಟ್ಯಾಂಡಮ್ ಬಾಕ್ಸ್ ಸರ್. ಓಕೆ. ಯೂಶಲಿ ಈಗ ಒಂದು ಅಪ್ಕಮಿಂಗ್ ವಿಡಿಯೋ ಇದೆ, ಅದನ್ನ 11 ಟ್ಯಾಂಡಮ್ ಬಾಕ್ಸ್ ಫಿಕ್ಸ್ ಮಾಡಿದ್ದೀವಿ. 11 ಟ್ಯಾಂಡಮ್ ಬಾಕ್ಸ್ 11 to 12. ಹೌದು ಸರ್. ಒಂದು ಪ್ಯಾರಲಲ್ ಕಿಚನ್ ಅಲ್ಲಿ ಸರ್. ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೂಪರ್. 7 ಟ್ಯಾಂಡಮ್ ಬಾಕ್ಸ್ ಕೊಡ್ತಾ ಇದ್ದೀರಾ? ಹೌದು ಸರ್. ಓಕೆ. ಸೊ ಇದು ಮತ್ತೆ ಇದು ಆಪ್ಷನ್ ಇರುತ್ತೆ ಸರ್, ಲೈಕ್ ಅದನ್ನ ಕಸ್ಟಮೈಸ್ ಮಾಡ್ಕೋಬಹುದು. ಅದು ನಮ್ಮ ಜೊತೆ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ. ಈಗ ಡೈಮಂಡ್ ಅಂದಾಗ ಏನಾಗುತ್ತೆ ಸರ್, ಲಕ್ಸುರಿಯಸ್ ತರ ಒಂದು. ಸೊ ಈಗ ಅವ್ರಿಗೆ ಏನಾಗುತ್ತೆ, ಈಗ ತುಂಬಾ ಜನಕ್ಕೆ ನಮಗೆ ಶೆಲ್ಫ್ ಬೇಡ, ಎಲ್ಲ ಟ್ಯಾಂಡಮೇ ಇರಲಿ ಅಂತ ಹೆಂಗಿದ್ರು ಬರ್ತಿದೆ ಸರ್, ಕವರ್ ಆಗುತ್ತೆ ಮಾಡ್ಕೊಂಡ್ರೆ ಅವ್ರಿಗೂ ಚೆನ್ನಾಗಿರುತ್ತೆ. ಲುಕ್ ವೈಸ್ ಎಲ್ಲ ಬಂದೋಯ್ತಲ್ಲ ಸರ್ ಇದರಲ್ಲಿ. ಸೊ ಅದಾದ್ಮೇಲೆ ಒಂದು ಬಾಟಲ್ ಪುಲ್ ಔಟ್ ಟ್ಯಾಂಡಮ್ ಟೈಪ್ ಬರುತ್ತೆ. ಇದರಲ್ಲಿ ಗ್ಲಾಸ್ ಟೈಪ್ ಬರುತ್ತೆ, ಮತ್ತೆ ಟ್ಯಾಂಡಮ್ ಟೈಪ್ ಇದು ಇರುತ್ತೆ ಸರ್, ಮೆಟಲ್ ಟೈಪ್ ಬರುತ್ತೆ. ಅದು ಸೆಲೆಕ್ಷನ್ ಟೈಮಲ್ಲಿ ಹೇಳ್ಬೋದು ಸರ್. ಓಕೆನಾ. ಅದಾದ್ಮೇಲೆ 2 ವಿಕಾ ಬಾಸ್ಕೆಟ್ ಕೊಡ್ತೀವಿ. 2 ವಿಕಾ ಬಾಸ್ಕೆಟ್ಸ್, PVC ಅಥವಾ ಕೇನು. ಓಕೆ. ಮತ್ತೆ PVC ಕಟ್ಲರಿ, ತಾಲಿತ್ರೆ, ಇದು ಡಿಫಾಲ್ಟ್ ಇರುತ್ತೆ ಸರ್. PVC ಕಟ್ಲರಿ, ತಾಲಿ ಇವೆಲ್ಲ ಇರೋದೇ ಇದರೊಳಗಡೆ ಟ್ಯಾಂಡಮ್ ಒಳಗಡೆ. ಆಮೇಲೆ ರೋಲಿಂಗ್ ಶಟರ್ ಕೊಡ್ತೀವಿ ಸರ್. ರೋಲಿಂಗ್ ಶಟರ್ ಕಾರ್ನರ್ ಅಲ್ಲಿ ಹಾಕಿಟ್ಟಿರ್ತೀವಲ್ಲ. ಓಕೆ. ಅದು ಕಾಂಪ್ಲಿಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ರೋಲಿಂಗ್ ಶಟರ್ ಅಲ್ಲಿ ಮೆಟಲ್ ಮತ್ತೆ ಗ್ಲಾಸ್ ಬರುತ್ತೆ. ಇಲ್ಲ, ಇದು ಬಂದು ಎಪ್ಕೋ ಬ್ರ್ಯಾಂಡ್ ಇದೆ ಸರ್. ಇದರಲ್ಲಿ 3 ಕಲರ್ಸ್ ಬರುತ್ತೆ, ಗ್ರೇ, ಡಾರ್ಕ್ ಗ್ರೇ ಮತ್ತೆ ಅಲ್ಯೂಮಿನಿಯಂ. ಸಿಲ್ವರ್. ಸೈಜ್ 450 mm ಇಲ್ಲ ಅಂದ್ರೆ 600 mm ಸರ್. ಅವು ಜಾಗದ ಮೇಲೆ. ಓಕೆ. ಅರೌಂಡ್ 2 ಫೀಟ್ ಅಂತೂ ಇದ್ದೇ ಇರುತ್ತೆ. 2 ಫೀಟ್ ಬರುತ್ತೆ ಸರ್. 1.5 ಫೀಟ್ ಬರುತ್ತೆ. ಈಗ ತೀರಾ ಸ್ಪೇಸ್ ಕನ್ಸ್ಟ್ರೈನ್ ಅಂದ್ರೆ 1.5 ಬರುತ್ತೆ. ಸೊ ಅದನ್ನ ಬೇಕಾದ್ರೂ ಕೊಡ್ತೀವಿ. ಅವ್ರ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದೇನು ಸೈಜ್ ರೆಸ್ಟ್ರಿಕ್ಷನ್ ಇಲ್ಲ ಇದರಲ್ಲಿ, ತಗೋಬಹುದು. ಓಕೆ. ಮತ್ತೆ 6 ಪ್ರೊಫೈಲ್ ಶಟರ್ಸ್ ಕೊಡ್ತೀವಿ ಸರ್. 6 ಪ್ರೊಫೈಲ್ ಶಟರ್ಸ್ಗಳು. ಇದನ್ನ ಅವ್ರು ಎಲ್ಲಿ ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬಹುದು. ಮತ್ತೆ 2 ಗ್ಲಾಸ್ ಶಟರ್, ಸಾರಿ 6 ಗ್ಲಾಸ್ ಶಟರ್ಸ್. ಇಲ್ಲಿ ಗ್ಲಾಸ್ ಶಟರ್ಸ್ ಆಕ್ಚುಲಿ ಗೋಲ್ಡ್ ಪ್ಯಾಕೇಜ್ ಅಲ್ಲಿ ಮಿಸ್ ಮಾಡಿದೆ, ಅಲ್ಲೂ 4 ಗ್ಲಾಸ್ ಶಟರ್ಸ್ ಕೊಡ್ತೀವಿ ಸರ್. ಸೊ ಗೋಲ್ಡ್ ಅಲ್ಲೂ 4 ಕೊಡ್ತೀರಾ ಗ್ಲಾಸ್ ಶಟರ್ಸ್ಗಳು. ಓಕೆ. ಸೊ ಬೇಸಿಕಲಿ 2 ಗ್ಲಾಸ್ ಶಟರ್ ಇತ್ತು, ಗೋಲ್ಡ್ ಅಲ್ಲಿ 4 ಗ್ಲಾಸ್ ಶಟರ್, ಡೈಮಂಡ್ ಅಂತ ಬಂದಾಗ 6 ಗ್ಲಾಸ್ ಶಟರ್ಸ್, 6 ಪ್ರೊಫೈಲ್ ಶಟರ್ಸ್. ಸೆಂಟ್ರಲ್ ಪೂರ್ತಿ ನಾವು ಗ್ಲಾಸ್ ಹಾಕೋಬಹುದು. ಓಕೆ. ಅದು ಕಾಸ್ಟ್ ಎಕ್ಸ್ಟ್ರಾ ಅಲ್ಲ ಸರ್ ಯೂಶಲಿ ಕಸ್ಟಮರ್ಗೆ, ಸೊ ಅದು ಎಕ್ಸ್ಟ್ರಾ ಆಗುತ್ತೆ. ಅದಾದ್ಮೇಲೆ 2 ಮಿರರ್ಸ್, ಅದಾದ್ಮೇಲೆ ಅಕ್ರಾಲಿಕ್ ಕಿಚನ್ ಸರ್. ಅಕ್ರಾಲಿಕ್ ಕಿಚನ್ ಬೇಸಿಕಲಿ ಪ್ಲಸ್ ವಿತ್ HDHMR ಬರುತ್ತೆ. ಮತ್ತೆ ಕಿಂಗ್ ಸೈಜ್ ಕಾಟ್ ಕೊಡ್ತೀವಿ ಸರ್. ಇಲ್ಲಿ ಕಿಂಗ್ ಬರುತ್ತೆ. ಓಕೆ. ಓಕೆ. ಮತ್ತೆ ಗ್ಲಾಸ್ ಡ್ರಾಯರ್ಸ್ ನೀವು ಕೇಳಿದ್ರಲ್ಲ ಈಗ ಇನಿಷಿಯಲಿ,
ವಾರ್ಡ್ರೋಬ್ ಒಳಗಡೆ ಡ್ರಾಯರ್ಸ್ ಬರುತ್ತಲ್ಲ ಸರ್, ಅದನ್ನ ಗ್ಲಾಸ್ ಹೋಗ್ತಿದೆ ಈಗ ಟ್ರೆಂಡಿಂಗ್ ಇದೆ. ವಾರ್ಡ್ರೋಬ್ ಒಳಗಡೆ ಗ್ಲಾಸ್, ಅದು ಇವಾಗ ಫೇಶಿಯಾದಲ್ಲಿ ಗ್ಲಾಸ್ ಬರುತ್ತೆ. ಸೊ ಅದು 2 ಗ್ಲಾಸ್ ಡ್ರಾಯರ್ಸ್ ಫ್ರೀ ಸರ್. ಓಕೆ ಓಕೆ, ಚೆನ್ನಾಗಿರುತ್ತೆ. ಅದಾದ್ಮೇಲೆ ಫಾಲ್ ಸೀಲಿಂಗ್ 600 ಸ್ಕ್ವೇರ್ ಫೀಟ್ಸ್ ಕೊಟ್ಬಿಟ್ಟಿದೆ ಸರ್. 600. ಸೊ ನಮಗೆ ಲಿವಿಂಗ್ ಡೈನಿಂಗ್ ಬೆಡ್ರೂಮ್ ಎಲ್ಲ ಜಾಸ್ತಿನೇ ಆಗುತ್ತೆ ಇದು. ಸೊ ಮತ್ತೆ ಡಸ್ಟ್ಬಿನ್ ಹೋಲ್ಡರು, ಡಿಟರ್ಜೆಂಟ್ ಹೋಲ್ಡರು ಒಂದೊಂದು ಪೀಸ್ ಬರುತ್ತೆ ಸರ್. ಒಂದೊಂದು ಪೀಸ್ ಇರುತ್ತೆ. ಅದಾದ್ಮೇಲೆ ಅಡಿಷನಲ್ ಸರ್ ಕರ್ಟನ್ಸ್ ಕೊಡ್ತೀವಿ ಸರ್. ಕರ್ಟನ್ ಕೊಡ್ತೀರಾ? ಯಾವ ತರ ಕರ್ಟನ್? ಇದು ಅವ್ರ ಇಷ್ಟ ಸರ್, ಅಪ್ ಟು 80 ಸ್ಕ್ವೇರ್ ಫೀಟ್ಸ್ ಸರ್. ಅಂದ್ರೆ ಕಸ್ಟಮೈಸ್ಡ್ ಇವಾಗೆಲ್ಲ ಡಬಲ್ ಬರ್ತಾ ಇದೆಲ್ಲ ಸರ್. ಹೌದು, ಶೇರ್ ಎರಡು ಸೇರಿ ಸರ್, ಶೇರು ಮತ್ತೆ ಫ್ರಂಟ್ ಎರಡು ಸೇರಿ. ಎರಡು ಕೊಡ್ತೀರಾ? ಎರಡು ಕೊಡ್ತೀವಿ. ಅಂದ್ರೆ ಇದು ಫಾಲ್ ಸೀಲಿಂಗ್ ಒಳಗಡೆ ಫಾಲ್ ಸೀಲಿಂಗ್ ಹೋಗೋ ತರ ಬೇಕಾದ್ರೂ ಕೊಡ್ತೀವಿ. ಅಂದ್ರೆ ರೂಫ್ ಟು ಬಾಟಮ್ ಅದು ಕಸ್ಟಮೈಸಬಲ್ ಸರ್. ನಾವು ಯಾವ್ದಲ್ಲೂ ರಿಸ್ಟ್ರಿಕ್ಷನ್ ಇಟ್ಟಿಲ್ಲ, ಯಾಕಂದ್ರೆ ಕಸ್ಟಮರ್ಗೆ ಏನಾಗುತ್ತೆ, ಸ್ವಲ್ಪ ಜನಕ್ಕೆ ಫ್ಲೋರ್ ಟು ಸೀಲಿಂಗ್ ಇಷ್ಟ ಆಗಲ್ಲ, ನಾವು ನಾರ್ಮಲ್ ವಿಂಡೋ ಮಾಡ್ತೀವಿ. ಸೊ ಇದು ಲಿವಿಂಗ್ ಏರಿಯಾ ಕವರ್ ಆಗುತ್ತೆ ಸರ್. ಈಗ ಹೆಂಗೆ ಅಂದ್ರೆ 80 ಸ್ಕ್ವೇರ್ ಫೀಟ್ಸ್ ಅಂದ್ರೆ 8 into 10 feet ಆ ತರ ಕನ್ಸಿಡರ್ ಮಾಡುತ್ತೆ ಸರ್. ಎಷ್ಟು ಕೊಡ್ತೀರಾ? 80 ಸ್ಕ್ವೇರ್ ಫೀಟ್ಸ್. 80 ಸ್ಕ್ವೇರ್ ಫೀಟ್ ಅಂದ್ರೆ ಎಷ್ಟು ಕರ್ಟನ್ ಬರ್ಬೋದು? ಎಷ್ಟು ವಿಂಡೋಗೆ? ಒಂದು ವಿಂಡೋ ಬರುತ್ತೆ ಸರ್. ಒಂದು ವಿಂಡೋ ಲಿವಿಂಗ್ ಮಾತ್ರ. ಲಿವಿಂಗ್ ಬರುತ್ತೆ. ಈಗ ಯೂಶಲಿ 5 feet ಇರುತ್ತೆ ಸರ್, ಅವಾಗ ಇನ್ನೂ 30 ಸ್ಕ್ವೇರ್ ಫೀಟ್ ಉಳಿಯುತ್ತೆ. ಅದು ಇನ್ನೂ ಒಂದು ಕರ್ಟನ್ ಆಗುತ್ತೆ ಅಂದ್ರೆ ನಾರ್ಮಲಿ ವಿಂಡೋ ಸೈಜ್ ಬಂದು 5 feet ಇರುತ್ತೆ. ಒಳಗಡೆ ಬೇಕಾದ್ರೆ ಇನ್ನೊಂದು ಕವರ್ ಆಗುತ್ತೆ ಅಂದ್ರೆ ಕವರ್ ಮಾಡ್ಕೋಬಹುದು. ಕಸ್ಟಮೈಸ್ಡ್ ಸರ್, ಮತ್ತೆ ಸೆಲೆಕ್ಷನ್ ಇರುತ್ತೆ ಇದರಲ್ಲಿ. ಓಕೆ, ಸಿಂಗಲ್ ಹಾಕೊಂತೀವಿ ಅಂತಂದ್ರೂ ನಾವು ಇನ್ನೊಂದಕ್ಕೆ ಹಾಕೋಬಹುದು. ಆ ಥರ ಸರ್. ಮತ್ತೆ ಇನ್ನರ್ ಫ್ಯಾಬ್ರಿಕ್ ಲ್ಯಾಮಿನೇಟ್ ಇರುತ್ತೆ. ಇನ್ನರ್ ಫ್ಯಾಬ್ರಿಕ್ ಲ್ಯಾಮಿನೇಟ್. ಓಕೆ ಓಕೆ. ಅದಾದ್ಮೇಲೆ ರಾಫ್ಟರ್ಸ್ ಬರುತ್ತೆ ಸರ್. 8 ಪೀಸಸ್ ಬರುತ್ತೆ ಕಾಂಪ್ಲಿಮೆಂಟರಿ. 8 ಪೀಸಸ್ ಕೊಡ್ತೀರಾ ಇಲ್ಲಿ ರಾಫ್ಟರ್ಸ್? ಈ ರಾಫ್ಟರ್ಸ್ ಎಲ್ಲೆಲ್ಲಿ ಹಾಕೋಬಹುದು? ಇದು ಅವ್ರ ಇಷ್ಟ ಸರ್, ಎಲ್ಲರೂ ಕಾಂಬಿನೇಷನ್ ಸರ್. ಈಗ ಟ್ರೆಂಡಿಂಗ್ ಹೆಂಗಿದೆ ಅಂದ್ರೆ ಟಿವಿ ಯೂನಿಟ್ ಫುಲ್ ರಾಫ್ಟರ್ಸ್ ಹಾಕೋತಾರೆ. ಹೌದು ಹೌದು ಹೌದು, ಸೊ ಆ ಥರ ಅಲ್ಲಿ ಯುಟಿಲೈಸ್ ಮಾಡ್ಕೋಬಹುದು, ಇಲ್ಲ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಸೊ ಆ ಥರ ಎಲ್ಲರೂ ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬಹುದು. ದಿಸ್ ಇಸ್ 799 lakhs ಪ್ಲಸ್ GST. ಇದರಲ್ಲಿ ವಾರಂಟೀಸ್ ಏನು ಬರ್ತಾ ಇದೆ ಸರ್? ಇವಾಗ ಇದರಲ್ಲಿ ಪ್ಲೈವುಡ್ ಚೇಂಜಸ್ ಸರ್. ಸೊ ಗೋಲ್ಡ್ ಅಲ್ಲಿ ಮತ್ತೆ ಇದರಲ್ಲಿ ಸೇಮ್ ಪ್ಲೈವುಡ್ ಇರುತ್ತೆ, ಬಟ್ ಡೈಮಂಡ್ ಅಲ್ಲಿ ಪ್ಲೈವುಡ್ ಚೇಂಜ್ ಆಗುತ್ತೆ. ಯಾವ ಪ್ಲೈವುಡ್ ಬರುತ್ತೆ ಸರ್? ಇದರಲ್ಲಿ ಬಂದು ನೀವು ಸೆಂಚುರಿಯಲ್ಲಿ ಬಾಂಡ್ ಪ್ಲೈವುಡ್ ಇಲ್ಲಾಂದ್ರೆ ಗ್ರೀನ್ ಪ್ಲೈ ಇಕ್ವಲೆಂಟ್ ಕೊಡ್ತೀವಿ. ಸೊ ವೇರೇನ್ ಅದು ನಿಮಗೆ 20 years ವಾರಂಟಿ ಬರೋ ಥರ ಬರುತ್ತೆ. 20 ವರ್ಷ ವಾರಂಟಿ. ಹೌದು ಸರ್. ಸರ್ಟಿಫಿಕೇಟ್ ಬೇರೆ ಇರುತ್ತಲ್ಲ, ಅದಕ್ಕೆ ಲಾಸ್ಟ್ ಟೈಮ್ ಅದು ಕೊಡ್ತೀವಿ, ಅದು ಇದು ಬರುತ್ತೆ. ಸೊ ಮತ್ತೆ ನಾರ್ಮಲ್ ಪ್ಲೈವುಡ್ ಬಂದು 10 years ವಾರಂಟಿ ಬರುತ್ತೆ ಸರ್. 10 ವರ್ಷ ವಾರಂಟಿ, 20 ವರ್ಷ ವಾರಂಟಿ. ಗೋಲ್ಡ್ ಬರೀ ಗೋಲ್ಡ್ ಮಾತ್ರ ಸರ್. ಸಾರಿ, ಡೈಮಂಡ್ ಮಾತ್ರ. ಡೈಮಂಡ್ ಮಾತ್ರ. ಗೋಲ್ಡ್ ಮತ್ತೆ ಸಿಲ್ವರ್ ಸೇಮ್ ಪ್ಲೈವುಡ್ ಉಳಿಯುತ್ತೆ ಸರ್. ಕಿಚನ್ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಅಕ್ರಾಲಿಕ್ ಕಿಚನ್ಗೆ HDHMR ಬರುತ್ತೆ. ಸೊ ಇಲ್ಲಿ ಮತ್ತೆ HDHMR ಸೇಮ್ ಬರುತ್ತೆ. ಸೊ ಆ ಥರ ಸರ್, ಆ ಥರ ಇರುತ್ತೆ. ಓಕೆ. ಸೊ ಇದ್ರ ಜೊತೆ ನಾವು ಆಕ್ಸೆಸರೀಸ್ಗಳು ಬೇಕಾದ್ರೂ ಆ್ಯಡ್ ಮಾಡ್ತೀವಿ. ಇನ್ನೂ ಆ್ಯಡ್ ಮಾಡ್ಕೋಬೋದು ಸರ್. ಇವಾಗ ಇದರಲ್ಲಿ ಮ್ಯಾಜಿಕ್ ಕಾರ್ನರ್ ಇಲ್ಲ, ಬಟ್ ಇದು ಬೇಸಿಕ್ ಸರ್. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಕಸ್ಟಮರ್ಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಟ್ಟಿದ್ದೀವಿ. ಎಲ್ಲ ಬಂದ್ಬಿಡುತ್ತೆ ಇದ್ರೊಳಗೆ. ಈಗ ಏನಾಗುತ್ತೆ, ಟಾಲ್ ಯೂನಿಟ್ ಅಲ್ಲಿ ತುಂಬಾ ಜನ ಇನ್ನರ್ ಪ್ಯಾಂಟ್ರಿ ಯೂನಿಟ್ ಲೈಕ್ ಮಾಡಲ್ಲ ಸರ್, ಬರೀ ಶೆಲ್ಫ್ಸ್ ಅಂತ. ಅದಕ್ಕೋಸ್ಕರ ಅದನ್ನ ಇನ್ಕ್ಲೂಡ್ ಮಾಡಕ್ ಹೋಗ್ಲಿಲ್ಲ. ಅದೊಂದು ಎಕ್ಸ್ಟ್ರಾ ಬೇಕಾಗುತ್ತೆ. ಪ್ಯಾಂಟ್ರಿ ಯೂನಿಟ್ ಬೇಕು ಅಂದ್ರೆ ಎಷ್ಟಾಗುತ್ತೆ? ಅದು ಡಿಪೆಂಡ್ ಆಗುತ್ತೆ ಸರ್. ಈಗ SS ಫಿನಿಶ್ ಬೇಕಂದ್ರೆ 16,000 ಇಂದ ಸಿಗುತ್ತೆ. 16 ಇಂದ? ಹೌದು ಸರ್. ಓಕೆ. ಟ್ಯಾಂಡಮ್ ಬೇಕು ಅಂದ್ರೆ, ಟ್ಯಾಂಡಮ್ ಟೈಪ್ ಬೇಕು ಅಂದ್ರೆ ಮತ್ತೆ ಅದು ಬ್ರ್ಯಾಂಡ್ ಮೇಲೆ ಹೋಗುತ್ತೆ ಸರ್. ಈ ಹ್ಯಾಫ್ ಲೇದು ತುಂಬಾ ಜಾಸ್ತಿ ಇದೆ. ಎಕ್ಸಾಂಪಲ್ ಆವ್ರೇಜ್ ಆಗಿ ಹೇಳ್ತೀನಿ ಸರ್. ಒಂದು ಆವ್ರೇಜ್ ಆಗಿ ಎಪ್ಕೋ ಇಲ್ಲಾಂದ್ರೆ ಪೆಗ್ಲರ್ ಅಂತ ಕಂಪ್ಲೀಟ್ ತಗೊಂಡ್ರೆ 25 ಇಂದ 27,000 ಆವರೇಜ್ ಆಗಿ ಹೋಗುತ್ತೆ ಸರ್. ಓಕೆ ಓಕೆ ಓಕೆ. ಟಾಲ್ ಯೂನಿಟ್ ಅಲ್ಲಿ ಪ್ಯಾಂಟ್ರಿ ಯೂನಿಟ್ ಹಾಕೋದಕ್ಕೆ. ಓಕೆ ಓಕೆ ಓಕೆ. 25 ಗೆ ಒಂದು ಒಳ್ಳೆ ತಸ್ ಸಿಗುತ್ತೆ. ಹೌದು ಸರ್, ಡ್ಯೂಕ್ ಆಫ್ ಫಿನಿಶ್ ಸಿಗುತ್ತೆ, ಚೆನ್ನಾಗಿರೋದು ಸಿಗುತ್ತೆ ಸರ್. ಸೊ 8 lakh ಪ್ಲಸ್ ಒಂದು 25 ಖರ್ಚು ಮಾಡಿಬಿಟ್ರೆ ಪ್ರೀಮಿಯಂ ಆಗುತ್ತೆ ಸರ್. ಪ್ರೀಮಿಯಂ ಆಗುತ್ತೆ. ಒಂದೊಂದು ಸ್ವಲ್ಪ ಜನ ಏನಾಗುತ್ತೆ, ವುಡನ್ ಶೆಲ್ಫ್ಸ್ ಸಾಕು ನಮಗೆ. ಸೊ ಅವಾಗ ವುಡನ್ ಶೆಲ್ಫ್ ಮಾಡ್ಕೋಬೇಕು. ಟಾಲ್ ಯೂನಿಟ್ಗೆ ನಾವೇನು ಚಾರ್ಜ್ ಮಾಡಿರೋದು ಸರ್, ಈ ಮೆಜರ್ಮೆಂಟ್ ಅಲ್ಲಿ ಬಂದರೆ ಸಾಕಂತ ಹೇಳ್ತಾರೆ. ಸೂಪರ್. 3 BHK ಹೋಗೋಣ ಸರ್ ಇವಾಗ. ಓಕೆ. ಸೊ 3 BHK ಏನೂ ಚೇಂಜ್ ಇರಲ್ಲ ಸರ್. ಲೈಕ್ ಕಾಸ್ಟಿಂಗ್ ಮಾತ್ರ ಚೇಂಜ್ ಇರುತ್ತೆ, ಐಟಮ್ಸ್ ವೈಸ್ ಎಲ್ಲ ಸೇಮ್ ಇರುತ್ತೆ ಸರ್. ಮತ್ತೆಲ್ಲ ಸೇಮ್ ಸರ್. ಹೌದು. 3 BHK ಸಿಲ್ವರ್ಗೆ ಹೋಗ್ಬಿಡೋಣ. ಸಿಲ್ವರ್ ಅಲ್ಲಿ 4.99 lakhs ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಇಲ್ಲಿ 1 lakh ಎಕ್ಸ್ಟ್ರಾ ಬರುತ್ತೆ. ಓಕೆ ಓಕೆ. ಸೊ ಮತ್ತೆ 6.99 lakhs ಮತ್ತೆ 8.99 lakhs. ಎಲ್ಲ ಕಡೆ 1 ಲಕ್ಷ ಜಾಸ್ತಿ ಸರ್. ಅಷ್ಟೇ. ಬಿಕಾಸ್ ಕಸ್ಟಮರ್ ಇವಾಗ ಏನು ಕೇಳ್ತಾರೆ ಅಂದರೆ ನಮ್ದು ಒಂದೇ ರೂಮ್ ಎಕ್ಸ್ಟ್ರಾ ಅಂತಾರೆ. ಸೊ ಅದೇ ಥರ ಅಲ್ಲ. ಸೊ ಆ ಒಂದು ರೂಮ್ ಮಾತ್ರ ಎಕ್ಸ್ಟ್ರಾ ಇದು ಮಾಡಿಕೊಂಡು ನಾವು ಮಾಡಿದ್ದೀವಿ ಸರ್. ಬಟ್ 1 ಲಕ್ಷ ಜಾಸ್ತಿ ತೊಗೊಂತೀರಲ್ಲ, ಏನು ಸಿಗುತ್ತೆ ನಮ್ಗೆ 1 ಲಕ್ಷ ಜಾಸ್ತಿ ತೊಗೊಂಡು? ಸೊ ಮೆಜರ್ಮೆಂಟ್ಸಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಅದನ್ನು ನಮ್ಮ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಅದು ನನ್ನ ಸೊ ನೋಡಿ, ಇವಾಗ 2 BHK 275 ಸ್ಕ್ವೇರ್ ಫೀಟ್ ಕೊಡ್ತೀರಾ. ಹೌದೌದು. 3 BHK ಅಂತ ಬಂದಾಗ 275 ಆಗಿರೋದು. ಇಲ್ಲ 325 ಬರುತ್ತೆ ಸರ್. 325 ಬರುತ್ತೆ ಸರ್ ಅದು. ಓಕೆನಾ? ಸೇಮ್ ವೇ 6.99 lakhs ಸರ್. ಹೌದು. ಅವಾಗ 425 ಸ್ಕ್ವೇರ್ ಫೀಟ್ಸ್ ಬರುತ್ತೆ. ಇಲ್ಲಿ 425 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ. 100 ಸ್ಕ್ವೇರ್ ಫೀಟ್ ಜಾಸ್ತಿ ಆಗುತ್ತೆ. ಡೈಮಂಡ್ ಅಂತ ಬಂದಾಗ ಸರ್ 500 ಇಂದ 525 ಸ್ಕ್ವೇರ್ ಫೀಟ್ಸ್ ಬರುತ್ತೆ. ಓಕೆ. ಸೊ ಅದು ನಮ್ಮ ವೆಬ್ಸೈಟ್ ಅಲ್ಲಿ ಇರುತ್ತೆ ಸರ್ ಡೀಟೇಲ್ಸ್. ಸೊ ಅದರ ಪ್ರಕಾರ ಹೋಗ್ತೀವಿ. ಓಕೆ ಓಕೆ. ಜಸ್ಟ್ 1 ಲಕ್ಷ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ನಾನು ಫೈನಲ್ ಆಗಿ ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ. ಸೊ 2 BHK ಅಂತ ಬಂದಾಗ ಸಿಲ್ವರ್ ಪ್ಯಾಕೇಜಸ್ ಬ್ಯಾಕ್ ಸೈಡ್ ಬರ್ತಾ ಇರ್ಬೋದು. 3,99,000 ಪ್ಲಸ್ GST, 3,99,000 ಪ್ಲಸ್ GST,
ಗೋಲ್ಡ್ ಪ್ಯಾಕೇಜಸ್ ಅಂತ ಬಂದಾಗ 5.99 ಲ್ಯಾಕ್ ಪ್ಲಸ್ ಜಿ ಎಸ್ ಟಿ, 5,99,000 ಪ್ಲಸ್ ಜಿ ಎಸ್ ಟಿ. ಡೈಮಂಡ್ ಅಂತ ಬಂದಾಗ 7,99,000 ಪ್ಲಸ್ ಜಿ ಎಸ್ ಟಿ. ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು 7,99,000 ಪ್ಲಸ್ ಜಿ ಎಸ್ ಟಿ. ಆ್ಯಂಡ್ 3BHK ಅಂತ ಬಂದಾಗ ಇವೆಲ್ಲದರಲ್ಲೂ ಕೂಡ 1 ಲಕ್ಷ ಆ್ಯಡ್ ಆಗ್ತಾ ಹೋಗುತ್ತೆ. 4.99, 6.99 ಆ್ಯಂಡ್ 8.99 ಲ್ಯಾಕ್. ಆಮೇಲೆ ಇದರಲ್ಲಿ ಡಿಸ್ಕೌಂಟ್ ಬರ್ದಿಲ್ಲಲ್ಲ ನೀವು ಸರ್? ಪ್ಯಾಕೇಜಸ್ಗೆ ಏನು ಡಿಸ್ಕೌಂಟ್ ಇಲ್ಲ, ಕಸ್ಟಮೈಸ್ ಹೋಗ್ತಾರಲ್ಲ ಅದ್ರಲ್ಲಿ ಡಿಸ್ಕೌಂಟ್ ಬರುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಏನಾದರೂ ಡಿಸ್ಕೌಂಟ್ ಕೊಡಬೇಕಲ್ಲ ಸರ್, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ಸರ್ ಈಗ ಪ್ಯಾಕೇಜಸ್ ಏನಾಗಿದೆ ಸರ್, ಲೈಕ್ ತುಂಬ ಮೈನ್ಯೂಟ್ ಪ್ರಾಫಿಟಿಂದ ಹೋಗ್ತಾ ಇದ್ದೀವಿ. ಯಾಕಂದರೆ ನಾವು ಎಷ್ಟಾಗುತ್ತೋ ಈ ಪ್ರೈಸಿಗೆ ನಾವು ಎಲ್ಲ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸರ್. ಸೊ ಕ್ವಾಲಿಟಿ ವೈಸಲ್ಲಿ ನಮ್ದು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇರಲ್ಲ ಸರ್. ರೀಸನ್ ಏನಂದರೆ ನಾವು ಯಾವುದೋ ಔಟ್ಸೋರ್ಸ್ ಮಾಡಲ್ಲ ಸರ್. ಒಂದು ಕ್ವಶನ್ ಕೇಳಲ್ಲ ಸರ್ ಇಲ್ಲಿ. ಈಗ 4.99 ನೀವು ಏನು ಕೊಡ್ತಾ ಇದ್ದೀರಾ, ಇದೇ ನಮ್ಮ ಕಸ್ಟಮರು ಒನ್ ಆಫ್ ಯುವರ್ ಕಾಂಪಿಟೇಟರ್ಗೆ ಕಂಪೇರ್ ಮಾಡಿದ್ರೆ ಈ 4.99 ಅವ್ರ ಹತ್ರ ಎಷ್ಟು ರೀಚ್ ಆಗ್ತಾ ಇರ್ಬೋದು ನಿಮ್ಮ ಪ್ರಕಾರ? ಸರ್ 5 ಲಕ್ಷದ್ದು ಅಲ್ಲಿ ಈಗ ಹೆಂಗಾಗುತ್ತೆ ಗೊತ್ತಾ ಸರ್, ಅವರು ಈಚ್ ಆ್ಯಂಡ್ ಎವ್ರಿ ಐಟಮ್ ಸಪ್ರೇಟ್ ಆಗ್ತಾ ಹೋಗ್ತದೆ. ಅವಾಗಲೇ ನಮ್ಗೆ ಎಷ್ಟು ಜಾಸ್ತಿ ಆಗ್ಬೋದು? ಸೊ ಇದು ಅಟ್ಲೀಸ್ಟ್ ಒಂದು 20 to 25% ಆದರೂ ಜಾಸ್ತಿ ಆಗುತ್ತೆ ಸರ್. ಪ್ರೈಸಲ್ಲಿ ನಮಗೆ ಪ್ರೈಸ್ ಅಲ್ಲ, ಓಕೆ. ಈಗ 5 lakhs ಅಂತ ಏನಿದೆ ಅಲ್ಲ ಸರ್, ಅದು 6.5 lakhs ತನಕ ಹೋಗುತ್ತೆ. 1 ಲಕ್ಷ ಜಾಸ್ತಿ ಸಿಲ್ವರ್. ಬೇರೆ ನೀವು ಈಗ ಡೈಮಂಡ್ಗೆ ಬಂದರೆ ಮತ್ತೆ ಗೋಲ್ಡ್ಗೆ ಬಂದರೆ ಸರ್, ಸಿಲ್ವರಲ್ಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಸೊ ಡೈಮಂಡ್ ಮತ್ತು ಗೋಲ್ಡಲ್ಲಿ ಏನಾಗುತ್ತೆ ನಿಮಗೆ ಅಕ್ರಾಲಿಕ್ ಕಾಂಪ್ಲಿಮೆಂಟರಿ ಬರ್ತಿದೆ. ಅಕ್ರಾಲಿಕ್ ಕಾಸ್ಟ್ ಕಿಚನ್ ಸ್ಟಾರ್ಟ್ ಆಗೋದೇ 1,600 ಮೇಲೆ ಸರ್. ಹೌದು ಹೌದು. ಈಗ ಎಕ್ಸಾಂಪಲ್ ಸೊ ಅದೇ ನಮಗೆ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಫ್ರೀನೇ ಕೊಟ್ಬಿಡ್ತಾ ಇದ್ದೀವಿ ಅಂದ್ರೆ ಇನ್ಕ್ಲೂಡೆಡ್ ಕೊಡ್ತಾ ಇದೀವಿ. ಸೊ ಅದರಿಂದಾನೇ ನಮ್ದು 5.99 lakh ಪ್ಯಾಕೇಜ್ ತುಂಬಾ ಜನ ಆಪ್ಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಮತ್ತೆ ಕಾಟ್ ಸರ್, ಕಾಟ್ ನಾನು ಇವಾಗ ಸಪ್ರೇಟ್ ಆಗಿ ಹೌದು ಇದರಲ್ಲೇ ಬಂದ್ಬಿಡುತ್ತೆ. ನೀವು ಕಾಟ್ ಇವಾಗ ಬಂದು ಕೇಳಿದ್ರೆ ನಾನು 50,000 ಹೇಳ್ತೇನೆ ಸರ್, 100%. ಸೊ ಈಗ ಕಾಟ್ ಕಾಂಪ್ಲಿಮೆಂಟರಿ ಬರುತ್ತೆ, ಆಕ್ಸೆಸರೀಸ್ ಬರುತ್ತೆ, ಬೇಸಿಕ್ ಆಗಿ ಏನೇನು ಆಕ್ಸೆಸರೀಸ್ ಬೇಕೋ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ಸರ್. ಅದಲ್ಲದೆ ಅಕ್ರಾಲಿಕ್ ಕಿಚನ್ ಕಾಂಪ್ಲಿಮೆಂಟರಿ ಬರುತ್ತೆ, ಅದಕ್ಕೆ HDHMR ಬರುತ್ತೆ. ಸೊ ಸೆಕೆಂಡ್ ಒನ್ ಮತ್ತು ಥರ್ಡ್ ಪ್ಯಾಕೇಜಲ್ಲಿ ತುಂಬ ಬರ್ತಿರುತ್ತೆ ಸರ್. ಇದನ್ನು ನಾವು ಮಾರ್ಕೆಟ್ ಪ್ರೈಸಲ್ಲಿ ಮ್ಯಾಚ್ ಮಾಡೋಕ್ಕಾಗಲ್ಲ. ಯಾರಾದರೂ ನಿಮ್ಮದು 6 lakh ನಿಮ್ಮ ಪ್ರಕಾರ ಮಾರ್ಕೆಟ್ ಪ್ರೈಸಲ್ಲಿ ಇದು ಎಷ್ಟು ಕೋಟ್ ಮಾಡ್ತಾ ಇರ್ಬೋದು ಸರ್? 8 ಮೇಲೆ ಹೋಗುತ್ತೆ. ವಾಟ್ ಅಬೌಟ್ ದಿಸ್ 8 lakh ಪ್ಯಾಕೇಜಸ್? ಅದು 12 ಮೇಲೆ ಹೋಗುತ್ತೆ ಸರ್. 12 ಮೇಲೆ ಆಗುತ್ತೆ ಸರ್. ಅಷ್ಟಿದೆ ಅಂತೀರಾ ಕಾನ್ಫಿಡೆಂಟ್ ಆಗಿ? ಹೌದು ಸರ್. ನಾನೀಗ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್. ಒಂದು ವರ್ಕೌಟ್ ಮಾಡ್ಕೊಳ್ಳಿ ಸರ್, ಚೆನ್ನಾಗಿ ಮಾಡಲಿ ಅಲ್ವಾ? ಅದೇ ವರ್ಕೌಟ್ ಮಾಡಲಿ ಸರ್, ಆಮೇಲೆ ಗೊತ್ತಾಗುತ್ತೆ. ಅವಾಗ ಗೊತ್ತಾಗುತ್ತೆ. ಸೊ ಇದಕ್ಕೆ ನಿಮ್ಗೊಂದು ಆಮೇಲೆ ಇದಕ್ಕಿಂತ ಅಡ್ವಾಂಟೇಜ್ ಏನು ಗೊತ್ತಾ ಸರ್, ಈಗ ನಾನು ಡೈಮಂಡ್ ಪ್ಯಾಕೇಜ್ 8 lakhs ಕೊಟ್ಟಿದ್ದೀನಿ ಬೇಸ್ ಪ್ರೈಸ್ ಅಂದಮೇಲೆ, ಅದ್ರ ಮೇಲೆ ಎಕ್ಸ್ಟ್ರಾ ಮೆಜರ್ಮೆಂಟ್ಸ್ ಬಂದರೆ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿ ನಾನು ಫ್ಲಾಟ್ ರೇಟಲ್ಲಿ ಕೊಡ್ತೀನಿ ಸರ್. ಮೆಜರ್ಮೆಂಟ್ಸ್ ಎಕ್ಸ್ಟ್ರಾ ಎಕ್ಸಾಂಪಲ್ ಸರ್, ಈಗ ನೀವು ಕೇಳಿದ್ರೆ ಅವಾಗಲೇ. ಸೊ ಇವಾಗ ಡೈಮಂಡ್ ಪ್ಯಾಕೇಜ್ ಸರ್ 2BHKಗೆ 450 square feet ಬಂದಿದೆ ಸರ್. ಹೌದು. ಸೊ ಎಕ್ಸ್ಟ್ರಾ ಮೆಜರ್ಮೆಂಟ್ಸ್ ಬಂದ್ಬಿಡುತ್ತೆ ಕ್ಲೈಂಟಿಗೆ. ಇನ್ನೊಂದು 100 square feet ಬರುತ್ತೆ. ಅವಾಗ ಏನು ರೇಟ್ ಹಾಕ್ಕೊಡ್ತೀರಾ? ಅವಾಗ 1100 ಹಾಕ್ಕೊಡ್ತೀನಿ ಸರ್, ಫ್ಲಾಟ್ ರೇಟಲ್ಲಿ. ಹೌದು. ಏನಾ ಮಾಡಿಸ್ಕೊಳ್ಳಿ. ಹೌದು. ಈಗ ಅಕ್ರಾಲಿಕ್ ಮಾಡಿಸ್ಕೊಂಡ್ರು ಬಂತು ಎಲ್ಲಿ ಸರ್? 600 ಈಗ ನಮ್ಮ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್. ಈಗ ಕಿಚನಲ್ಲಿ 100 ಬರಬೇಕು, 200 ಬರಬೇಕು ಅಂತ ಏನಿಲ್ಲ. ಯಾಕಂದ್ರೆ ಎಷ್ಟೊಂದು ಜನ ಕ್ಲೈಂಟ್ಸ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ ಸರ್. ಇದನ್ನೇ ಜಾಸ್ತಿ ಮಾಡ್ಬೋದು. ಹೌದು. ಅಕ್ರಾಲಿಕ್ ಅಲ್ಲಿ ಈಗ ಕಿಚನ್ ಕಾಂಪ್ಲಿಮೆಂಟರಿ ಬರುತ್ತಲ್ಲ ಸರ್. ಅಕ್ರಾಲಿಕ್ ನಾನು ಯಾವತ್ತೂ ಇದುವರೆಗೂ ಸರ್ ನಿಮ್ಮ ಕಿಚನ್ ಜಾಸ್ತಿ ಆಗಿದೆ ಸರ್, ನಾನು ಪ್ಯಾಕೇಜ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಇದೇ ಪ್ರೈಸ್ ಅಲ್ಲೇ ಮಾಡ್ಕೊಂಡು ಹೋಗಿದ್ದೀನಿ. ಅದಕ್ಕೆ ಸರ್ ತುಂಬಾ ಜನ ಆಫ್ ಮಾಡಿರೋದು. ವೀಕ್ಷಕರೇ, ನೀವು ಕರೆಕ್ಟಾಗಿ ಥಿಂಕ್ ಮಾಡಿ ಈ ವಿಡಿಯೋನ ನೋಡಿದ್ರೆ ಈ ಪ್ಯಾಕೇಜಸ್ ಅನ್ನ ಬೇಕಾದ್ರೆ ನಾನು ನಿಮಗೆ ಇದ್ರಲ್ಲಿ ಕೊಟ್ಟಿರ್ತೀನಿ, PDF ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಎರಡನ್ನೂ ನೀವು ಡೌನ್ಲೋಡ್ ಮಾಡ್ಕೊಂಡು ಕುತ್ಕೊಂಡು ನೀವೇನಾದರೂ ಬರೆದ್ರೆ ದಿಸ್ ಇಸ್ ದ ಬೆಸ್ಟ್ ಸರ್. ಸರ್ ಈಗ ನಮ್ದು 6 lakhs ಪ್ಯಾಕೇಜ್ ಇದೆ ಪ್ಲಸ್ ಟ್ಯಾಕ್ಸಸ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಸರ್, ಬಿಕಾಸ್ ಎಂಡ್ ಆಫ್ ದ ಡೇ ಹೌದು. ಸೊ 5.99 lakhsಗೆ ಸರ್ ನಮ್ಗೆ ಇಷ್ಟೇ ಬೇಕು ಸರ್, ಇನ್ನೊಂದು 20 ಅಡಿ ಎಕ್ಸ್ಟ್ರಾ ಬರುತ್ತೆ ಅಂದ್ಕೊಳ್ಳಿ ಸರ್, 6,20,000 ಎಲ್ಲ ಕ್ಲೋಸ್ ಆಗುತ್ತೆ, ಎಲ್ಲ ಮುಗಿದೋಗುತ್ತೆ. ಹೌದು. ಇಲ್ಲಿ ನಮ್ದು ಅಡ್ವಾಂಟೇಜ್ ಇರೋದೇ 1,100 rupees ಸರ್. ಅದು ಡೈಮಂಡ್ ಇದೆ ಸರ್. ಇದಕ್ಕೆ ಬಂದರೆ 1,050 ಸರ್ ಅಷ್ಟೇ. ಅಲ್ಲೂ ಕಮ್ಮಿ ಮಾಡಿ. ಇಲ್ಲಿ ಬಂದರೆ 999 ಸರ್ ಅಷ್ಟೇ. ಓಕೆ ಸರ್. ಇವಾಗ ಇದೆಲ್ಲ ಯಾವುದು ಬೇಡ, ಎಲ್ಲ ನಮಗೆ ಕಸ್ಟಮೈಸ್ ಓವರ್ ಕಸ್ಟಮೈಸ್ ಬೇಕು. ನಮ್ಮದೇ ಲೈಕ್ ತುಂಬಾನೇ ಇದೆ. 450, 500, 1000 square feet. ಈಗ ಡೂಪ್ಲೆಕ್ಸ್ ಮನೆಗಳು ಬರುತ್ತೆ ಸರ್. ಈಗ 4BHK ಬರುತ್ತೆ, ಡೂಪ್ಲೆಕ್ಸ್ ಬರುತ್ತೆ. ಅವರೆಲ್ಲ ಪ್ಯಾಕೇಜಸ್. ಸೊ ಅವರು ಬೇಡವೇ ಬೇಡ, ನಮಗೆ ಕಸ್ಟಮೈಸ್ ಬೇಕು ಅಂತ ಹೇಳ್ತೀವಿ ಸರ್. ಸೊ ಅವಾಗ ನಾನು ಹೇಳ್ದಂಗೆ ಮಾರ್ಕೆಟ್ ಥರನೇ ನಾವು ಚಾರ್ಜ್ ಮಾಡ್ತೀವಿ. ಬಟ್ ಮಾರ್ಕೆಟ್ಗಿಂತ ವೇ ಲೆಸ್ಸರ್ ಸರ್, 100%. ಬಿಕಾಸ್ ನಮ್ಮದು ನಾವು ಫ್ಲಾಟ್ ರೇಟ್ ಮೇಲೆ ವರ್ಕೌಟ್ ಮಾಡ್ತೀವಿ ಸರ್. ಎಕ್ಸಾಂಪಲ್ ಲಾಫ್ಟ್ಗೆ ಒಂದು ರೇಟ್ ಆಗಿರ್ಬೋದು, ಕಾರ್ ಕೇಸ್ಗೆ ಒಂದು ರೇಟ್ ಆಗಿ ನಾವು ಕೊಡಲ್ಲ, ನಾವೆಲ್ಲ ಒಂದೇ ರೇಟಲ್ಲೇ ಕೊಡ್ತೀವಿ ಸರ್. ಸೊ ಈಗ ಎಕ್ಸಾಂಪಲ್ ಕಿಚನ್ ಅಕ್ರಾಲಿಕ್ ಅಂತ ಸ್ಟಾರ್ಟ್ ಆದಾಗ 1,550 ಸ್ಟಾರ್ಟ್ ಆಗುತ್ತೆ ಸರ್. ಬಿಕಾಸ್ ಯಾಕಂದರೆ ಈಗ ಗೋಲ್ಡ್ ಡೈಮಂಡ್ಗೆ ಅಕ್ರಾಲಿಕ್ ಚೇಂಜ್ ಇದೆ ಸರ್. ಸೊ ಕ್ವಾಲಿಟಿಯಲ್ಲಿ ಚೇಂಜ್ ಇದೆ. ಬಿಕಾಸ್ ಇದರಲ್ಲೇ ಬೇರೆ ಕ್ಯಾಟ್ಲಾಗ್ಸ್ ಬರುತ್ತೆ, ಇದರಲ್ಲೇ ಬೇರೆ ಕ್ಯಾಟ್ಲಾಗ್ಸ್. ಸೇಮ್ ವೇ ಕಸ್ಟಮೈಸ್ ಅನ್ಬೇಕಾದ್ರೆ ನಾವೇನು ಮಾಡ್ತೀವಿ, ಎಲ್ಲ ಸಪ್ರೇಟ್ ಮಾಡ್ತಾ ಹೋಗ್ತೀವಿ ಸರ್. ಸೊ ಅವ್ರು ಏನು ಬುಕ್ ಸೆಲೆಕ್ಟ್ ಮಾಡ್ತಾರೆ ಗೊತ್ತಾ,
ಫಿನಿಶ್ ಏನು ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಪ್ರೈಸ್ ಕೊಡ್ತೀವಿ ಸರ್. ಇಲ್ಲ ಆ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಮತ್ತೆ ಇಂಚಸ್ ಎಲ್ಲ ಡೈರೆಕ್ಟಾಗಿ ಹಾಫ್ಲೇ ಬಂದ್ಬಿಡುತ್ತೆ ಇಲ್ಲಿ. ಡೈರೆಕ್ಟ್ ಹಾಫ್ಲೇ ಸಿಕ್ಬಿಡುತ್ತೆ. ಹೌದು, ಇಲ್ಲಿ ಹೆಟಿಚ್ ಇಲ್ಲ ಹಾಫ್ಲೇ ಬರುತ್ತೆ. ಸೊ ಬಟ್ ಕಸ್ಟಮೈಸ್ ಅನ್ಬೇಕಾದ್ರೆ ಅವ್ರಿಗೆ ಹಾಫ್ಲೇ ಬೇಕಾ ಆ ಬೇಸಿಸ್ ಮೇಲೆ ಕಾಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್. ಎವ್ರಿಥಿಂಗ್ ಇಸ್ ನಾರ್ಮಲ್, ಅದು ಮಾರ್ಕೆಟ್ ಪ್ರೈಸ್ ಸರ್. ಅಂದರೆ ಮಾರ್ಕೆಟ್ಗಿಂತ ಕಮ್ಮಿನೇ ಇರುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಇದಕ್ಕಿಂತ ಸ್ಲೈಟಾಗಿ ಜಾಸ್ತಿ ಬರುತ್ತೆ ಸರ್. ಯಾಕಂದರೆ ಸ್ಲೈಡಿಂಗ್ ಟ್ರ್ಯಾಕ್ ಚಾರ್ಜ್ ಮಾಡಿಲ್ಲ. ಇವಾಗ ಸ್ಲೈಡಿಂಗ್ ಟ್ರ್ಯಾಕ್ಸ್ ಇದ್ರಲ್ಲಿ ಕಾಂಪ್ಲಿಮೆಂಟ್ರಿ ಸರ್. ಸೊ ಈ 3 ಪ್ಯಾಕೇಜಲ್ಲೂ ಸ್ಲೈಡಿಂಗ್ ಟ್ರ್ಯಾಕ್ ಕಾಂಪ್ಲಿಮೆಂಟ್, ಸ್ಲೈಡಿಂಗ್ ಟ್ರ್ಯಾಕ್ ಕಾಂಪ್ಲಿಮೆಂಟರಿ ಕೊಡ್ತಾ ಇದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ ಇರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸರ್, ಎವ್ರಿಥಿಂಗ್ ಸಾಫ್ಟ್ ಕ್ಲೋಸರ್. ಲಾಫ್ಟಲ್ಲಿ ಮಾತ್ರ ಬರಲ್ಲ ಸರ್. ಡೈಮಂಡ್ ಅಲ್ಲಿ ಬರುತ್ತೆ, ಬಟ್ ಇಲ್ಲಿ ಬರಲ್ಲ. ಓಕೆ, ಎಲ್ಲ ಪುಶ್ ಟು ಓಪನ್. ಅದು ಆಪ್ಷನ್ ಸರ್. ಮತ್ತೆ ಕಿಚನ್ ಹ್ಯಾಂಡಲ್ಸ್ ಬಗ್ಗೆ ನಾನು ಹೇಳಿಲ್ಲ. ಸೊ ಕಿಚನ್ ಹ್ಯಾಂಡಲ್ಸ್ ಅಷ್ಟೇ ಸರ್. ಕಿಚನ್ ಹ್ಯಾಂಡಲ್ಸ್ಗೂ ನಾವೇನು ಸಪ್ರೇಟಾಗಿ ಚಾರ್ಜ್ ಮಾಡಲ್ಲ, ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಮೈನ್ಯೂಟ್ ಮೈಂಟಿಂಗ್ಸು ಕ್ಲೈಂಟಿಗೆ ಗೊತ್ತಾಗಲ್ಲ. ಸೊ ಡಿಸೈನ್ ಆದಮೇಲೆ ಫೈನಲ್ ಕೊಟೇಶನ್ ಕೊಟ್ಟಾದ್ಮೇಲೆ ನಾವೆಲ್ಲದಕ್ಕೂ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಕಸ್ಟಮೈಸ್ಡ್, ಸೊ ಒಂದೊಂದೇ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸರ್. ಈಗ ಜಿ ಪ್ರೊಫೈಲ್ ಆಗಿರ್ಬೋದು, ಜಿ ಪ್ರೊಫೈಲ್ ನಾವೇನು ಚಾರ್ಜ್ ಮಾಡಲ್ಲ ಸರ್, ಇದ್ರಲ್ಲಿ ಕಾಂಪ್ಲಿಮೆಂಟ್ರಿನೇ ಬರುತ್ತೆ ಪ್ಯಾಕೇಜ್ ವೈಸ್ ಹೋದಾಗ. ಮತ್ತೆ ಸಿ ಗೋಲಾ ಬೇಕಂದ್ರೆ ಸಿ ಗೋಲಾ ಕೊಡ್ತೀವಿ. ಗೋಲಾ ಪ್ರೊಫೈಲ್ ಇವಾಗ ಹಿಂದ್ಗಡೆ ಇರೋದು ಗೋಲಾ ಕಿಚನ್ ಸರ್ ಅದು. ಸೊ ಆ ಥರ. ಸೊ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ದು ಒಂದೇ ಕಂಡೀಷನ್, ಮೆಜರ್ಮೆಂಟ್ಸ್ ಮೇಂಟೈನ್ ಮೆಜರ್ಮೆಂಟ್ ಬೀಳ್ಬೇಕು ಕರೆಕ್ಟ್ ಆಗಿ. ಅಷ್ಟೇ. ಆಮೇಲೆ ಓಕೆ, ಸೊ ಫೈನಲ್ ಆಗಿ ಸೊ ಯಾರಾದರೂ ಮಾಡಿಸ್ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಎಲ್ಲೆಲ್ಲಿವರೆಗೆ ಸರ್ವಿಸ್ ಕೊಡ್ತಾ ಇದ್ದೀರಾ ನಮಗೆ ಸರ್? ಈಗ ನಾವು ಬೆಂಗಳೂರು, ಮೈಸೂರು, ತುಮಕೂರು 3 ಮಾಡ್ತಾ ಇದ್ದೀವಿ ಸರ್. ಓಕೆ ಓಕೆ. ಸೊ ಪ್ಯಾಕೇಜಸ್ ಅಪ್ಲೈ ಆಗುತ್ತೆ. ಒಂದು ಕ್ಲೀನ್ಸ್ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರುತ್ತೆ ಸರ್. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ಓಕೆ ಓಕೆ. ಬೆಂಗಳೂರು, ಮೈಸೂರು, ತುಮಕೂರು 3 ಕವರ್ ಮಾಡ್ತಾ ಇದ್ದೀರಾ? ತುಂಬಾ ಜನ ಕೇಳ್ತಾ ಇದ್ರೆ ಸ್ಪೇಷಿಯಸ್ ಸ್ಟುಡಿಯೋ ಅವರು ಬೆಂಗಳೂರು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಮೈಸೂರಿಗೂ ಶೂಟ್ ಮಾಡೋಣ ಸರ್ ಯಾವಾಗಾದ್ರೂ? ಸರ್ ಈಗ ಆಲ್ರೆಡಿ ಮೈಸೂರಲ್ಲಿ 3 ಕ್ಲೈಂಟ್ಸ್ ಇದ್ದಾರೆ. ಓಕೆ. ತುಮಕೂರು ಡಿಸ್ಟ್ರಿಕ್ಟ್ ಆಕ್ಚುಲಿ ಮೈಸೂರು ಅಂದ್ರೆ ಮೈಸೂರು ಸಿಟಿಯಲ್ಲಿ ಮಾಡ್ತಾರೆ. ತುಮಕೂರು ಡಿಸ್ಟ್ರಿಕ್ಟ್ ವೈಸ್ ಔಟ್ ಆಗಿದ್ದೀವಿ. ಓಕೆ ಓಕೆ. ಸೊ ಡಿಸ್ಟ್ರಿಕ್ಟ್ ಅಲ್ಲಿ ಅಲ್ಲೂ 3 to 4 ಕ್ಲೈಂಟ್ಸ್ ಆಲ್ಮೋಸ್ಟ್ ರನ್ನಿಂಗ್ ಅಲ್ಲಿ ಇದೆ ಸರ್. ಫೈನಲ್ ಮಾಡಿರೋರು 2 ಇದ್ದಾರೆ, ಇನ್ನೊಂದು 2 ಮಾತುಕತೆಯಲ್ಲಿದೆ. ಸೊ ಮಾಡ್ತಾ ಇದೆ ಸರ್. ಈಗ ಔಟ್ ಆಫ್ ಸ್ಟೇಷನ್ ಒಂದು ಶೂಟ್ ಮಾಡಿ ತೋರಿಸೋಣ. ಮೈಸೂರು ಒಂದು ತೋರಿಸ್ಬಿಡೋಣ. ಮೈಸೂರು ತೋರಿಸೋಣ ಸರ್. ಮೈಸೂರು, ತುಮಕೂರು ಎರಡೂ ಕೂಡ ಮುಂದಿನ ದಿನಗಳಲ್ಲಿ ಸ್ಪೆಷಲ್ ಸ್ಟುಡಿಯೋ ಜೊತೆ ತೊಗೊಂಡ್ಬರ್ತೀವಿ ಸರ್. ಹಾಗೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳೆಲ್ಲ ಆಷಾಢ ಆಫರ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಯಲ್ಲಿ ಕಾಂಪೀಟ್ ಮಾಡೋದಕ್ಕೆ ನಿಮ್ಮ ಕಡೆಯಿಂದನೂ ಆಷಾಢ ಆಫರ್ ಏನಾದರೂ ಇದೆ ಸರ್? ಈಗ ಜೂನ್ ಮಂತ್ ಆಷಾಢ ಸ್ಟಾರ್ಟ್ ಆಗಿ ಎಂಡ್ ಆಗೋದ್ರ ಒಳಗಡೆ ಯಾರು ಬುಕಿಂಗ್ ಮಾಡ್ತಾರಲ್ಲ ಕಾಂಪ್ಲಿಮೆಂಟರಿ ಚಿಮ್ನಿ ಕೊಡ್ತಾ ಇದೀವಿ ಸರ್. ಚಿಮ್ನಿ ಕೊಡ್ತಾ ಇದೀವಿ? ಯಾವ ಆಟೋಮೆಟಿಕ್ ಸರ್, ಹೆಲಿಕಾ ಇಲ್ಲಾಂದ್ರೆ ಹಿಂಡ್ವೇರ್ ಬ್ರಾಂಡೆಡ್ ಸರ್. 100% ಬ್ರಾಂಡೆಡ್. ವರ್ತ್ ಅಪ್ ಟು 20,000 ಸರ್. 20,000 ಆಟೋಮೆಟಿಕ್ ಚಿಮ್ನಿ. MRP 20,000 ಇರುತ್ತೆ. ಸೊ ಆ ಥರ ಚಿಮ್ನಿ ಒಂದು ಕಾಂಪ್ಲಿಮೆಂಟರಿ ಕೊಡ್ತಾ ಇದ್ದೀರಾ. ಬಟ್ ಇದು ಆಷಾಢ ಆಫರ್ ಮಾತ್ರ ಸರ್. ಸ್ಕ್ರೀನ್ ಮೇಲೆ ಡೇಟ್ ಹಾಕಿರ್ತೀನಿ. ಹೌದು ಸರ್, ದಯವಿಟ್ಟು. ಅದೊಂದು ಏನಾಗಿದೆ, ಲಾಸ್ಟ್ ಟೈಮ್ ಇದೆ 1.5 year ಬ್ಯಾಕ್ ಒಂದು ಆಫರ್ ಕೊಟ್ಟಿದ್ವಿ. ಟಿಲ್ ನಾವು ಕಸ್ಟಮರ್ಸ್ ಕೇಳ್ತೀವಿ, ಇವತ್ತು ಕೇಳ್ತಾ ಇರ್ತೀರಾ. ಅದಕ್ಕೆ ಇದು ಕೇವಲ 2025 ಆಷಾಢ ಇವಾಗ ಹೇಳ್ತಾ ಇದ್ದೀವಿ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ಡೇಟ್. ಆ ಡೇಟಲ್ಲಿ ಮಾತ್ರ ನಿಮಗೆ ಒಂದು ಒಳ್ಳೆ ಚಿಮ್ನಿ ಡೆಫಿನೆಟ್ಲಿ ಅವ್ರ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ಬೋದು. ವರ್ತ್ ಆಫ್ 20,000 ಅಂತ ಇದನ್ನು ಕೂಡ ಹೇಳ್ತಾ ಇದ್ದೀನಿ. ಅದು ನಿಮಗೆ ಸಿಗುತ್ತೆ ವೀಕ್ಷಕರೇ. ಸೊ ನಿಮ್ಮನೆಗೂ ಕೂಡ ಬೆಸ್ಟ್ ಕ್ವಾಲಿಟಿ ಇಂಟೀರಿಯರ್ ಬೇಕು, ಬಟ್ ನಿಮ್ಮ ಜೇಬ್ಗೆ ಇದಾಗಿರಬೇಕು, ಅಫೋರ್ಡೆಬಲ್ ಇರಬೇಕು ಅಂತಂದರೆ ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ಯಾಕೇಜಸ್ಗಳನ್ನು ಇಂಟೀರಿಯರಲ್ಲಿ ತೊಗೊಂಬಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.